ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವಿಶುಸೀದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ಪ್ರೀಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂಚಿತ್ರಮಚ್ಚ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्याय सुधारतान्. श्री सत्यात्मतीर्थस्वामी श्रीपादगुरुभ्यो नमः. हरि ओं. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಗುರುಗಳ ಅನುಗ್ರಹದಿಂದ ಈ ಒಂದು ಸತ್ಕರ್ಮವನ್ನ ಪ್ರಾರಂಭ ಮಾಡಿದ್ದೇವೆ. ಅನೇಕ ಜನರಿಗೆ ಅನಿಸ್ತಾ ಇರುತ್ತೆ, ಅಧಿಕ ಮಾಸ ಅಂತ ಹೀಗೆ ಬೋರ್ಡ್ ಹಾಕಿದ್ದಾರೆ, ಮೊನ್ನೆನೇ ಅಧಿಕ ಮಾಸ ಮುಗಿದಿದೆ, ಇನ್ನೂ ಅಪೂಪ ದಾನ ಮಾಡಿದ್ದು ಕೈ ವಾಸನೆಯೂ ನಮ್ಗೆ ಹೋಗಿಲ್ಲ, ಈಗಾಗಲೇ ಇವರು ಬೋರ್ಡ್ ಹಾಕಿಬಿಟ್ರಲ್ಲ ಮತ್ತೆ ಅಂತ. ಆದರೆ ನಾವು ಇಷ್ಟು ವರ್ಷದಿಂದ ಆಚರಿಸ್ತಾ ಬಂದ ಅಧಿಕ ಮಾಸವೇ ಬೇರೆ, 29ನೇ ಇಸ್ವಿಯಲ್ಲಿ ಆಚರಿಸುವ ಅಧಿಕ ಮಾಸವೇ ಬೇರೆ, 26ನೇ ಇಸ್ವಿಯಲ್ಲಿ ನಾವು ಆಚರಿಸುವ ಅಧಿಕ ಮಾಸ ನಮ್ಮ ಜೀವನದಲ್ಲಿ ಯಾವತ್ತೂ ಸಿಗಲ್ಲ, ಅವನಿಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಹುಟ್ಟಿದಾಗಿನಿಂದ ಪ್ರತಿ 3 ವರ್ಷಕ್ಕೊಂದು ಬಾರಿ ಅಧಿಕ ಮಾಸವನ್ನು ನೋಡಿದ್ದೇವೆ. ಮುಂದೆ ಮತ್ತೆ ಅಧಿಕ ಮಾಸಗಳನ್ನು ಸಾಕಷ್ಟು ದೇವರ ಅನುಗ್ರಹದಿಂದ ನೋಡಲಿಕ್ಕಿದ್ದೇವೆ. ಆದರೆ 2026ರಲ್ಲಿ ಬರುವಂತಹ ನಮ್ಮ ಮೈಸೂರಿನ ಭಕ್ತ ಜನರಿಗೆ ಸಿಗುವಂತಹ ಅಧಿಕ ಮಾಸ, ಇನ್ನ ಆ ಅಧಿಕ ಮಾಸವನ್ನು ನೋಡ್ಲಿಕ್ಕೆ, ಅಂತಹ ಅಧಿಕ ಮಾಸವನ್ನು ನೋಡ್ಲಿಕ್ಕೆ ನಾವು ಎಷ್ಟು ಜನ್ಮವನ್ನ ಪುಣ್ಯ ಮಾಡಬೇಕೋ, ಎಷ್ಟು ಸಾಧನೆ ಮಾಡಬೇಕೋ ಗೊತ್ತಿಲ್ಲ. ಮುಂದೆ ದಶಮಸ್ಕಂದದಲ್ಲಿ ಹೇಳುವಾಗ ಕಂಸನ ಸಂಹಾರಕ್ಕೆ ಕೃಷ್ಣ ಪರಮಾತ್ಮ ಹೋಗಿ ಅಲ್ಲಿಯೇ ಸ್ವಲ್ಪ ದಿನ ಇರ್ತಾನಂತೆ. ಇದ್ದಾಗ ತುಂಬಾ ದಿನ ಆಯಿತು, ಪಾಪ ಗೋಪಿಕಾ ಸ್ತ್ರೀಯರು ಹೇಗಿದ್ದಾರೆ, ತುಂಬಾ ನನ್ನ ಆಲೋಚನೆ ಮಾಡ್ತಿರ್ತಾರೆ ಅಂತ ಉದ್ಧವನಿಗೆ ಹೇಳಿ ಕಳಿಸಿದ್ದಂತೆ. ಅವರಿಗೆಲ್ಲ ಹೋಗಿ ನನ್ನ ಕ್ಷೇಮ ಸಮಾಚಾರವನ್ನು ಹೇಳು, ಸ್ವಲ್ಪ ದಿನಕ್ಕೆ ಕೃಷ್ಣ ಬರ್ತಾನೆ ಅಂತ ಹೇಳು ಅಂತ. ಉದ್ಧವರು ಬಂದ್ರಂತೆ. ಬಂದು ಎಲ್ಲೆಲ್ಲಿ ಇರ್ತಾರೆ ಎಲ್ಲರನ್ನು ಹುಡುಕಿ ಒಂದು ಮೀಟಿಂಗ್ ಮಾಡಿ ಹೇಳಬೇಕು ಅಂತ ಬಂದ್ರೆ, ಎಲ್ಲರ ಮನೆಯ ಮುಂದೆ ರಂಗೋಲಿ, ಎಲ್ಲರ ಮನೆಯ ಮುಂದೆ ತೋರಣ, ಎಲ್ಲರೂ ಕಲಶಗಳನ್ನು ಹಿಡ್ಕೊಂಡು ನಿಂತಿದ್ರಂತೆ. ಯಾಕೆ ಹಿಡ್ಕೊಂಡು ನಿಂತಿದ್ದೀರಿ, ಏನು ಅಂತ ಕೇಳಿದ್ರೆ, ನಾವಿವತ್ತು ನಿಂತವರಲ್ಲ, ನಾವೆಲ್ಲ ಕೃಷ್ಣ ಹೋಗಿದ್ದೀರ ನಿಂತವರು, ಇನ್ನೂ ಹಾಗೆ ನಿಂತಿದ್ದೇವೆ. ಯಾಕೆಂದ್ರೆ ಯಾವ ಕ್ಷಣ ದೇವರು ಬರ್ತಾನೆ ಗೊತ್ತಿಲ್ಲ, ಅದಕ್ಕಾಗಿ ನಾವು ನಿಂತಿದ್ದೇವೆ. ಹಾಗೆ ನಮ್ಮ ಮೈಸೂರಿನ ಜನತೆಗೆ ಸ್ವಾಮಿಗಳವರು ಆಗಮಿಸುತ್ತಾರೆ ಎನ್ನುವಂತಹ ಈ ಸಂತೋಷ ಏನಿದೆ, ಅದನ್ನ ನಾವೆಲ್ಲರೂ ಸುಮಾರು ಈಗ 1 ವರ್ಷದಿಂದ ಅದರ ಆ ಆನಂದವನ್ನು ಅನುಭವಿಸಬೇಕಾಗಿದೆ. ಹಾಗಾಗಿ ದೇವರು ಗುರುಗಳು ನಮಗೆ ಸಿಗಬೇಕಾದ್ರೆ ಕೇವಲ ಹಣದಿಂದ ಮತ್ತೊಂದರಿಂದ ದೇವರು ಗುರುಗಳು ನೋಡ್ಲಿಕ್ಕೆ ಸಿಗಬಹುದು. ಆದರೆ ಅವರು ನಮ್ಮನ್ನು ನೋಡಬೇಕಾದ್ರೆ ಅವರಿಗೆ ಪ್ರೀತಿಯಾಗುವ ಜ್ಞಾನ ಕಾರ್ಯದಿಂದಲೇ ನಾವು ಅವರನ್ನು ಸಂತೋಷಪಡಿಸಬೇಕು. ಆ ನಿಟ್ಟಿನಲ್ಲಿ ಈ 1 ವರ್ಷಗಳ ಕಾಲ ಈ ಭಾಗವತ ಸಂವತ್ಸರ ಸತ್ರ ಅಂತ ಒಂದೊಂದು ತಿಂಗಳು ನಾವು ತುಂಬಾ ಆಶ್ಚರ್ಯವಾಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಭಾಗವತ ಅಂದ್ರೆ ನಮಗೆ ಭಾಗವತ ಅಂದ್ಕೊಳ್ಳೆ ಸ್ಟ್ಯಾಂಡರ್ಡ್ ಕಥೆಗಳು ಗೊತ್ತಿದೆ. 1ನೇ ಸ್ಕಂದದಲ್ಲಿ ಏನು, 2ನೇ ಸ್ಕಂದದಲ್ಲಿ ಏನು, 3ನೇ ಸ್ಕಂದದಲ್ಲಿ ಏನು, ಯಾವಾಗ ಕಪಿಲ ಬರ್ತಾನೆ, ಯಾವಾಗ ನರಸಿಂಹ ಬರ್ತಾನೆ, ಯಾವಾಗ ಮತ್ಸ್ಯ ಬರ್ತಾನೆ, ಎಲ್ಲರೂ ಗೊತ್ತಿದೆ. ಕೆಲವು ಬಾರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇಷ್ಟನ್ನು ಹೇಳಲಿಕ್ಕೆ 18,000 ಶ್ಲೋಕ ಬೇಕಾಗಿತ್ತ ಅಂತ ಅನಿಸ್ಬಿಡುತ್ತೆ. ಆದರೆ ಈ ತರಹದ ಪ್ರಸಂಗಗಳಲ್ಲಿ ನಾವು ವಿಸ್ತಾರವಾದ ಭಾಗವತವನ್ನು ಶ್ರವಣ ಮಾಡಿದಾಗ ಎಷ್ಟು ವಿಷಯಗಳು ನಾವು ಕೇಳದೇ ಇದ್ದ ವಿಷಯಗಳಿದೆ, ಅನೇಕ ವಿದ್ವಾಂಸರ ಮುಖಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಕೇಳಿದಾಗ ಅದರ ಆನಂದದ ಅನುಭೂತಿ ನಮಗೆ ಆಗಲಿಕ್ಕುಂಟು. ಆ ನಿಟ್ಟಿನಲ್ಲಿ ಅನೇಕ ಬಡಾವಣೆಗಳಲ್ಲಿ ಈ ಒಂದು ಸಂವತ್ಸರ ಸತ್ರದ ಆರಂಭವನ್ನು ಮಾಡಿದೆ. ಇಲ್ಲಿ 12 ತಿಂಗಳು 12 ಸ್ಕಂದ ನಡೆಯುವ ರೀತಿ ಸುಮಾರು 10 ಮಠಗಳಲ್ಲಿ ಮೈಸೂರಿನಲ್ಲಿ ಈ 1 ವರ್ಷದಲ್ಲಿ ಸಮಗ್ರ ಶ್ರೀಮದ್ ಭಾಗವತದ ಪ್ರವಚನಗಳು ನಡೆಯುತ್ತಿದೆ. ಆ ಎಲ್ಲದರ ನಿಜವಾಗಿ ನೋಡಿದರೆ ನನಗೇನು ಗೊತ್ತಿಲ್ಲ,
ನಾನು ಅನೇಕ ಕಡೆ ಮಾಡಬೇಕು, ಪದ್ಮನಾಭ ಅವರನ್ನು ಸಂಪರ್ಕ ಮಾಡಿದ್ವಿ, ಟ್ರಸ್ಟಿಗಳನ್ನೆಲ್ಲ ಕೇಳಿದ್ವಿ. ತುಂಬಾ ಸಂತೋಷದಿಂದ ಅವರು ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡರು. ಆದರೆ ಈಗ ಮಂಗಳಾರತಿ ಮಾಡುವಾಗ ನನಗೆ ಅನಿಸಿತು, ದೇವರು ಕೃಷ್ಣನ ಸಂವಿಧಾನದಲ್ಲೇ ಭಾಗವತವನ್ನು ಪ್ರಾರಂಭ ಮಾಡಬೇಕು ದೇವರ ಸಂಕಲ್ಪ ಇದೆ. ಆದ್ದರಿಂದ ಕೃಷ್ಣ ಪರಮಾತ್ಮ ಉಡುಪಿ ಕೃಷ್ಣನ ಸಂವಿಧಾನದಲ್ಲಿ ಈ ಭಾಗವತ ಯಜ್ಞ ಪ್ರಾರಂಭವಾಗ್ತಾ ಇದೆ. ನಾನು ಅನೇಕ ಬಾರಿ ಹೇಳುವಂತೆ, ನನ್ನ ಅಗ್ರಹಾರದ ಮಠದಲ್ಲಿ ನನಗೆ ಎಷ್ಟು ಸ್ವಾತಂತ್ರ್ಯ ಇದೆ, ಅಷ್ಟೇ ಸ್ವಾತಂತ್ರ್ಯ ನನಗೆ ಟಿ.ಕೆ. ಲೇಔಟ್ ರಾಯರ ಮಠದಲ್ಲಿ ಇದೆ. ಯಾವಾಗ ಬೇಕಾದರೂ ಇದನ್ನ ಆಯೋಜನೆ ಮಾಡುವುದು ಸುಮ್ಮನೆ ಅಲ್ಲ, ಆ ಕಮಿಟಿಯವರಿಗೆ ಏನ್ ಕಾರ್ಯಕ್ರಮ ಮಾಡಬೇಕು ಮನಸ್ಸಲ್ಲಿ ಇರುತ್ತೆ, ಅದನ್ನ ಮಾಡೋದು ದೊಡ್ಡದಲ್ಲ. ಆದ್ರೆ ನಾನು ಮಾಡಬೇಕು ಅಂತ ಅಂದುಕೊಂಡಿದ್ದನ್ನ ಅವರೆಲ್ಲ ಇದು ನಮ್ಮ ಕಾರ್ಯಕ್ರಮ ಅಂತ ಅಷ್ಟು ಸಂತೋಷದಿಂದ ಎಲ್ಲ ಸೇರಿಕೊಂಡು ಈ ಒಂದು ದೊಡ್ಡ ಜ್ಞಾನ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಇದು ನನ್ನ ಪಾಲಿಗೆ ಟಿ.ಕೆ. ಲೇಔಟ್ ಅಲ್ಲ, ಓಕೆ ಲೇಔಟ್. ಏನ್ ಹೇಳ್ತೇನೆ ಎಲ್ಲದಕ್ಕೂ ಓಕೆ, ವಿಚಾರವೇ ಇಲ್ಲ ಅವರಿಗೆ. ಯಾವುದಕ್ಕೂ ಕೂಡ ನನ್ನ ಮಾತಿಗೆ ಟೀಕೆ ಇಲ್ಲದೆ ಓಕೆ ಎನ್ನುವ ಮಠ ಅಂದ್ರೆ ನಮ್ಮ ಟಿ.ಕೆ. ಲೇಔಟ್ ರಾಘವೇಂದ್ರ ಸ್ವಾಮಿಗಳ ಮಠ. ಅಷ್ಟು ಮನಪೂರ್ವಕವಾಗಿ ಅವರೆಲ್ಲರೂ ಕೂಡ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಈ ಒಂದು ವರ್ಷಗಳ ಕಾಲ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಸಮಾಪ್ತಿಯಾಗಬೇಕು. ಹಾಗೆ ನಾವೆಲ್ಲ ಸ್ವಾಮಿಗಳವರನ್ನು ಮುಂದಿನ ವರ್ಷ ನೋಡುವುದಕ್ಕೆ ಅಂತ ಹೋದಾಗ ಏನಾದರೂ ಒಂದು ಸಣ್ಣ ಎಲಿಜಿಬಿಲಿಟಿ ಬೇಕಲ್ಲ ನಮಗೆ ಸ್ವಾಮಿಗಳನ್ನ ನೋಡೋದಕ್ಕೆ. ನಾವು 12 ತಿಂಗಳಿನ ಭಾಗವತವನ್ನ ಕೇಳಿದ್ದೇವೆ, ಹೀಗಾಗಿ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಒಂದು ಸಣ್ಣ ಯೋಗ್ಯತೆ ನಮಗೆ ಬಂದಿದೆ ಅಂತ ಹೇಳುವ ರೀತಿಯಲ್ಲಿ, ಸಾಧನೆಯ ಪೂರ್ವ ಸಾಧನೆಯ ರೀತಿಯಲ್ಲಿ ಈ ಒಂದು ಸತ್ಕರ್ಮವನ್ನ ನಡೆಸ್ತಾ ಇದೆ. ಹೀಗಾಗಿ ಅನೇಕ ಮಠಗಳಲ್ಲಿ ನಾಳೆ ಮುಂದಿನ ತಿಂಗಳು 7ನೇ ತಾರೀಕಿನಿಂದ ನಮ್ಮ ಧನ್ವಂತರಿ ದೇವಸ್ಥಾನದಲ್ಲಿ ಪ್ರಾರಂಭವಾಗಿದೆ, ಜಯಲಕ್ಷ್ಮೀಪುರಂ ರಾಯರ ಮಠದಲ್ಲಿ ಪ್ರಾರಂಭವಾಗಿದೆ. ಅನೇಕ ಮನೆಗಳಲ್ಲಿ ತಾವು ವೈಯಕ್ತಿಕವಾಗಿ 12 ತಿಂಗಳು ಅವರು ಭಾಗವತವನ್ನು ಮಾಡ್ತಾ ಇದ್ದಾರೆ. ಮಹಾದೇವಪುರದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ, ಹೀಗೆ ಅನೇಕ ಬಡಾವಣೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಸುಮಾರು ಈಗ 10 ಕಡೆಗಳಲ್ಲಿ ಈಗಾಗಲೇ ನಿರ್ಧಾರವಾದಂತಹ ಭಾಗವತ. ಅದು ನಮ್ಮ ಊರೆಲ್ಲ ಹೇಗೆ ಗೋಕರ್ಣ ಶ್ರವಣ ಮಾಡುವಾಗ ಆ ಗೋಕರ್ಣ ಪುರಾಣವನ್ನ ಹೇಳುವಾಗ ಇಡೀ ಊರಿನ ಜನ ಪುರಾಣಕ್ಕೆ ಬಂದು ಕೂತಿದ್ರು ಅಂತ ಕೇಳ್ತೇವೆ, ಹಾಗೆ ನಮ್ಮ ಇಡೀ ಮೈಸೂರಿನ ಜನ ಎಲ್ಲಿ ಹೋಗಿದ್ವಿ ಅಂತ ಕೇಳಿದ್ರೆ ಭಾಗವತ ಶ್ರವಣಕ್ಕೆ ಹೋಗಿದ್ವಿ ಅಂತ ಈ ಒಂದು ವರ್ಷ ನಮ್ಮ ಜೀವನ ಭಾಗವತ ಮಯವಾಗಿ ಬಿಡಬೇಕು. ಆ ರೀತಿಯಲ್ಲಿ ಮಾಡುವಂತಹ ಈ ಒಂದು ದೊಡ್ಡ ಸಂಕಲ್ಪ ಅದು ನಿರ್ವಿಘ್ನವಾಗಿ ನಡೀಬೇಕು, ನಡೆಯುತ್ತೆ ಎನ್ನುವುದಕ್ಕೆ ಉದಾಹರಣೆಯೇ ಈ ಭಾಗವತ ಪ್ರತಿಪಾದ್ಯನಾದ ಕೃಷ್ಣ ತನ್ನ ಸಂವಿಧಾನದಲ್ಲಿ ಈ ಭಾಗವತವನ್ನ ಪ್ರಾರಂಭ ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಕೃಷ್ಣನನ್ನ ಪ್ರತಿಷ್ಠೆ ಮಾಡುವಾಗ ಸುಮಧ್ವರಿಗೆ ಹೇಳುವಾಗ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ, ಕೃಷ್ಣನ ಪ್ರತಿಷ್ಠಾಪನೆಯನ್ನು ಯಾಕೆ ಮಾಡಿದ್ರು ಅಂದ್ರೆ ಕಲಿಯುಗದಲ್ಲಿ ಸಾಧನೆಗೆ ಬರುವ ವಿಘ್ನಗಳ ಪರಿಹಾರಕ್ಕಾಗಿ ಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಿದರು ಅಂತ ನಾವು ಕೇಳ್ತೇವೆ. ಅಂತಹ ಈ ಒಂದು ದೊಡ್ಡ ಸತ್ಕರ್ಮ ಇದು, ಜ್ಞಾನ ಕಾರ್ಯ, ನಮ್ಮನ್ನ ಮೋಕ್ಷದವರೆಗೆ ಕರೆದುಕೊಂಡು ಹೋಗುವಂತಹ ಈ ಒಂದು ದೊಡ್ಡ ಸತ್ಕರ್ಮಕ್ಕೆ ಬರುವಂತಹ ಎಲ್ಲ ತರಹದ ಲೌಕಿಕವಾದ ವಿಘ್ನಗಳನ್ನ ಭಗವಂತ ತಾನು ಪರಿಹಾರವನ್ನ ಮಾಡಿ ನಮ್ಮಿಂದ ಈ ಒಂದು ಸತ್ಕರ್ಮವನ್ನ ನಿರಂತರವಾಗಿ ನಡೆಸಲಿ ಅಂತ ನಾವು ನೀವೆಲ್ಲರೂ ಕೂಡ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಒಂದು ಅಧಿಕ ಮಾಸ ಇದು ಕೇವಲ ಅಗ್ರಹಾರಕ್ಕೆ, ಧನ್ವಂತರಿ ದೇವಸ್ಥಾನಕ್ಕೆ, ಉತ್ತರಾದಿ ಮಠಕ್ಕೆ ಸಂಬಂಧಪಟ್ಟಂತಹ ಅಧಿಕ ಮಾಸ ಅಲ್ಲ. ಇದು ಸ್ವಾಮಿಗಳವರ ಆಗಮನ ಇಡೀ ಮೈಸೂರಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ. ಆದ್ದರಿಂದ ಎಲ್ಲಾ ಸಮಯದಲ್ಲಿ ಎಲ್ಲ ಕಡೆ ಬರಲಿಕ್ಕೆ ಆಗತ್ತೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ಕಡೆ ಕಾರ್ಯಕ್ರಮವನ್ನು ಮಾಡುತ್ತೆ. ಆದ್ರೆ ನಾವೆಲ್ಲರೂ ಸೇರಿ ಮಾಡ್ತಾ ಇರುವಂತಹ ಒಂದು ಸಂಘದ ಒಂದು ಕಾರ್ಯಕ್ರಮ. ಹೀಗಾಗಿ ಒಂದೊಂದು ಮಠದ ಒಂದೊಂದು ಕಮಿಟಿ ಅಲ್ಲ, ಇದೆ ಮೈಸೂರಿನ ಭಕ್ತ ಜನರ ಕಮಿಟಿ ಮಾಡ್ತಾ ಇರುವಂತಹ ಒಂದು ಅಧಿಕ ಮಾಸದ ಕಾರ್ಯಕ್ರಮ. ಇದು ನಿರ್ವಿಘ್ನವಾಗಿ ನಡೀಬೇಕು. ಆದ್ದರಿಂದ ಈ ಜ್ಞಾನ ಕಾರ್ಯದ ಮುಖಾಂತರ ಇದನ್ನ ಪ್ರಾರಂಭ ಮಾಡ್ತಾ ಇದೆ. ಅನೇಕ ವಿದ್ವಾಂಸರು ಯಾರು ಆಲೋಚನೆ ಮಾಡೋದು ಬೇಡ, ಮತ್ತೆ ನಾವು ಭಾಗವತ ಶುರು ಮಾಡಿದ್ರು ನಮ್ಮೂರಿನ ಆಚಾರ್ಯ ಶುರು ಮಾಡಿದ್ರ ಅಂತ ಅನ್ಕೊಳ್ಳೋದು ಬೇಡ. ಎಲ್ಲ ಅನೇಕ 11 ಜನ ಮುಂದೆ ಬೇರೆ ಬೇರೆ ವಿದ್ವಾಂಸರು ಆಗಮಿಸ್ತಾರೆ. ಸ್ವಲ್ಪ ನಮಗೆ ಶಾರ್ಟ್ ಟೈಮ್ ಆಗಿದ್ದಕ್ಕೆ ವಿದ್ವಾಂಸರು ಸಿಗುವುದು ಕಷ್ಟವಾಗಿದ್ದಕ್ಕಾಗಿ ನಾವು ನಿಲಯದ ಕಲಾವಿದರಾಗಿ ಮೊದಲನೇ ಸ್ಕಂದವನ್ನು ಪ್ರಾರಂಭ ಮಾಡ್ತಾ ಇದೆ. ಮುಂದೆ ಅನೇಕ ಹಿರಿಯ ವಿದ್ವಾಂಸರೆಲ್ಲರೂ ಈ ಪ್ರವಚನದಲ್ಲಿ ಭಾಗವಹಿಸ್ತಾರೆ. ಮತ್ತೊಮ್ಮೆ ಇದಕ್ಕೆ ಇಷ್ಟೊಂದು ದೊಡ್ಡ ಬೆಂಬಲವನ್ನು ನೀಡಿದ್ದಕ್ಕಾಗಿ ನಮ್ಮೆಲ್ಲ ಭಕ್ತರಿಗೆ ನಾನು ಮಠದ ಈ ಎಲ್ಲ
ಕಮಿಟಿಯ ಸದಸ್ಯರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು, ಎಲ್ಲರಿಗೂ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ಮಂತ್ರಾಕ್ಷತೆಯ ಸಮಯವೇ ಬಂದಿದೆ. ಆದ್ದರಿಂದ ಇವತ್ತೊಂದು ದಿವಸ ಸ್ವಲ್ಪ ಕಡಿಮೆ ಮಾಡಿ ನಾಳೆಯಿಂದ ಸರಿಯಾಗಿ 1 ಗಂಟೆ ಪ್ರವಚನವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೇಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಶೇಷವಾಗ್ಜಾಢ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಪಾನಚ್ಛಿದಂ ಸದಾ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ಸತ್ಯಧರ್ಮಾಬ್ಧಿ ಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಂ ಮಮ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಸನ್ನಿಹಿತರಾದ ರಾಘವೇಂದ್ರ ಸ್ವಾಮಿಗಳವರು, ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು, ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ವಿಘ್ನ ವಿನಾಯಕ ನವಗ್ರಹ ದೇವತೆಗಳು, ಆ ಎಲ್ಲ ಭಗವದ್ ಅಧಿಷ್ಠಾನಗಳ ಸನ್ನಿಧಾನದಲ್ಲಿ ಅನಂತ 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 ಭಕ್ತಿ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಗುರುಗಳ ವಿಶೇಷವಾದ ಅನುಗ್ರಹದಿಂದ ಅವರು ಪ್ರೇರಣೆ ಮಾಡಿದಂತೆ ಅವರೇ ನಮ್ಮಲ್ಲಿ ನಿಮ್ಮಲ್ಲಿ ನಿಂತು ಈ ಒಂದು ಭಾಗವತದ ದೊಡ್ಡ ಜ್ಞಾನ ಸತ್ರ ಇದು. ಸಾಮಾನ್ಯವಾಗಿ ಒಂದು ಯಾವುದೋ ಇವೆಂಟ್ ಮಾಡಬೇಕು ಅಂದರೆ ತುಂಬ ಬೇಗನೆ ಆಗಿ ಹೋಗುತ್ತೆ ಲೌಕಿಕದ ಕಾರ್ಯಗಳು. ಆದರೆ ಜ್ಞಾನ ಕಾರ್ಯವನ್ನು ಮಾಡಬೇಕು ಅಂತ ಹೊರಟಾಗ ಅದನ್ನು ನಿಲ್ಲಿಸುವ ಅಸುರರು ಬಹಳ. ಬೇರೆ ಬೇರೆ ರೀತಿಯಲ್ಲಿ ಹೇಳುವವರಲ್ಲಿ, ಕೇಳುವವರಲ್ಲಿ, ಆಯೋಜನೆ ಮಾಡುವವರಲ್ಲಿ, ವ್ಯವಸ್ಥೆ ಮಾಡುವವರಲ್ಲಿ ಅನೇಕ ವಿಘ್ನಗಳು ಬರುವಂತಹ ಪ್ರಸಂಗ ಇರುತ್ತೆ. ಆದ್ದರಿಂದ
ಆ ಎಲ್ಲ ವಿಘ್ನಗಳನ್ನು ಯಾವ ಗುರುಗಳ ಪ್ರೀತಿಗಾಗಿ ನಾವೆಲ್ಲರೂ ಪರಮ ಪೂಜ್ಯ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದ ಆಕಾಂಕ್ಷಿಗಳಾಗಿ ಜ್ಞಾನ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆ ಗುರುಗಳಲ್ಲಿ ಅಂತರ್ಯಾಮಿಯಾದ ಸಕಲ ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿಯಾದಂತಹ ಭಗವಂತ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ನಿರ್ವಿಘ್ನವಾಗಿ ಈ ಜ್ಞಾನ ಕಾರ್ಯ ಮುಂದೆ ಸಾಗುವಂತೆ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಸಂವತ್ಸರ ಸತ್ರದ ಮೊದಲ ಪ್ರವಚನ ಮಾಲಿಕೆ ಅದು ಪ್ರಥಮ ಸ್ಕಂದದ ಶ್ರೀಮದ್ ಭಾಗವತದ ಒಂದು ಅನೇಕ ಕಥಾನಕಗಳನ್ನು ತಿಳಿಯುವಂತಹ ಪ್ರಸಂಗ. ಶ್ರೀಮದ್ ಭಾಗವತವನ್ನ ನಾನು ಒಪ್ಪಿಕೊಂಡು ಬಿಟ್ಟೆ, ಮೊದಲನೇ ನಾನು ಹೇಳ್ತೇನೆ ಅಂತ. ಆದರೆ ನಮಗೆ ಸಮಸ್ಯೆ ಏನು ಅಂದರೆ, ಸಪ್ತಾಹ ಹೇಳುವಾಗ ಎಷ್ಟು ಕಥೆಗಳನ್ನು ಹಾರಿಸಿಕೊಂಡು ಹೋದರೂ ನಿಮಗೇನು ಗೊತ್ತಾಗೋದಿಲ್ಲ. ಯಾಕೆಂದರೆ ನಿಮ್ಗೆ ಯಾವ್ಯಾವ ಕಥೆ ಗೊತ್ತಿರುತ್ತೆ ಅದನ್ನು ಹೇಳಿಬಿಟ್ರೆ ಆಚಾರ ಚೆನ್ನಾಗಿ ಹೇಳಿದ್ದಾರೆ ಅಂತ ನೀವು ನಂಬಿಬಿಡ್ತೀರಿ. ಆದರೆ ಎಷ್ಟೆಷ್ಟು ಅದರಲ್ಲಿ ಜಂಪ್ ಮಾಡಿರ್ತೇವೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಈ ಸಂವತ್ಸರ ಸತ್ರದ ಒಂದೊಂದು ಸ್ಕಂದಗಳನ್ನು 5 ದಿವಸ ಹೇಳೋದು ಅಂದರೆ ಕೇಳುಗರಿಗಿಂತ ನಮಗೊಂದು ದೊಡ್ಡ ಪರೀಕ್ಷೆ ಇದು. ನಾವು ತುಂಬ ಸಿದ್ಧತೆ ನಮಗೆ ಬೇಕಾಗತ್ತೆ. ಅನೇಕ ಪ್ರಸಂಗಗಳನ್ನು ನಾವು ಚಿಂತನೆ ಮಾಡಿರೋದಿಲ್ಲ. ನಿಜವಾಗಿ ಪ್ರಥಮ ಸ್ಕಂದವನ್ನು ನಾವು ವಿಸ್ತಾರವಾಗಿ ತೆಗೆದು ನೋಡಿದಾಗ ಎಷ್ಟು ವಿಷಯಗಳನ್ನು ವೇದವ್ಯಾಸ ದೇವರು ಅದರಲ್ಲಿ ಇಟ್ಟಿದ್ದಾರೆ ಅಂತ ನೋಡಿದರೆ ತುಂಬ ಆಶ್ಚರ್ಯವಾಗುತ್ತೆ. ಭಗವಂತನ ಅದ್ಭುತವಾದಂತಹ ಮಹಿಮೆ, ಕುಂತಿ ಮಾಡಿದಂತಹ ಭಗವಂತನ ಸ್ತೋತ್ರ, ಭೀಷ್ಮಾಚಾರ್ಯರು ಮಾಡಿದಂತಹ ಭಗವಂತನ ಸ್ತೋತ್ರ, ವೇದವ್ಯಾಸ ದೇವರ ಅವತಾರದ ವೃತ್ತಾಂತ, ಪರೀಕ್ಷಿತರಾಜರ ಅವತಾರದ ವೃತ್ತಾಂತ, ಪರೀಕ್ಷಿತರಾಜರ ಪಾಪ ಶಾಪದ ಪ್ರಸಂಗ, ಅವರು ಭಾಗವತಕ್ಕೆ ಉಪವಾಸದಿಂದ ಶ್ರವಣ ಮಾಡಲು ಕುಳಿತಂತಹ ಪ್ರಸಂಗ, ಈ ಸಮಗ್ರವಾದಂತಹ ಶ್ರೀಮದ್ ಭಾಗವತದ ಏನೇನು ಮುಂದೆ 12 ಸ್ಕಂದಗಳಲ್ಲಿ ಆಗಲಿಕ್ಕಿದೆ ಆ ಎಲ್ಲದರ ಒಂದು ಉಪೋದ್ಘಾತವನ್ನ ವೇದವ್ಯಾಸ ದೇವರು ಬಹಳ ಸುಂದರವಾಗಿ ಪ್ರಥಮ ಸ್ಕಂದದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಭಾಗವತ ಇದು ಅತ್ಯಂತ ಪವಿತ್ರವಾದಂತಹ ಗ್ರಂಥ. ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದು ತುಂಬ ಈಗ ಯಾರೋ ಆಚಾರ್ಯ ಇದ್ದಾರೆ, ತುಂಬಾ ಮೈಲಿಗೆ ಮಾಡ್ತಾರೆ, ಮನೆಯಲ್ಲಿ ತುಂಬಾ ಧರ್ಮ ಕರ್ಮ ಮಾಡ್ತಾರೆ ಅಂದ್ರೆ ನೀವು ನಿರ್ಣಯ ಮಾಡಿಬಿಡ್ತೀರಿ ಅವ್ರು ನಮಗೆ ಎಕ್ಸೆಸೇಬಲ್ ಅಲ್ಲ ಅಂತ. ಯಾಕೆಂದ್ರೆ ತುಂಬಾ ಬಳಿ ಮಾಡ್ತಾರೆ ಅಂದ್ರೆ ಅವರಿಗೂ ನಮಗೂ ಸ್ವಲ್ಪ ದೂರ, ನಾವು ಬಂದುಕೊಳ್ಳೆ ಅವ್ರು ಬೈಬಹುದು ಅಥವಾ ಸೆಟ್ಟಿಂಗ್ ಮಾಡಬಹುದು. ಹಾಗಾಗಿ ಸುಮ್ಮನೆ ಇದ್ದಲ್ಲೇ ನಮಸ್ಕಾರ ಮಾಡಿಬಿಡೋಣ, ಅವರಲ್ಲಿ ಇರಲಿ ನಾವು ಮನೆಯಲ್ಲೇ ಇರಲಿ ಅಂತ. ಆದರೆ ಯಾರು ತುಂಬಾ ಎಕ್ಸೆಸೇಬಲ್ ಇರ್ತಾರೆ ಅಂಥವರಲ್ಲಿ ಧರ್ಮ ಕರ್ಮ ಆಚರಣೆ ಕಡಿಮೆ ಇರುತ್ತೆ ಅಂತ ಒಂದು ಭಾವನೆ ಇರುತ್ತೆ. ಹಾಗಾಗಿ ಹಾಗೆ ಭಾಗವತ ಎಂಥ ಗ್ರಂಥ ಅಂದ್ರೆ ಅದು ತುಂಬಾ ಸುಂದರವಾದ ಗ್ರಂಥವೂ ಹೌದು, ಅನೇಕ ಪ್ರಮೇಯ ವಿಷಯಗಳಿಂದ ಕೂಡಿದ್ದು ಹೌದು. ಯಾಕೆ ನಾನು ಇದನ್ನು ಹೇಳಿದೆ ಅಂದ್ರೆ ತುಂಬಾ ಪ್ರಮೇಯಗಳಿತ್ತು ಅಂದ್ರೆ ಕೇಳಿ ಬೇಜಾರಾಗುತ್ತೆ ಕೆಲವು ಬಾರಿ. ಅಯ್ಯೋ ಏನೇನೋ ಭಾಗವತ ಕೇಳೋರಿಗೆಲ್ಲ ಗೊತ್ತಿದೆ, 1ನೇ ದಿವಸ 2ನೇ ದಿವಸ ಕರೆಕ್ಟ್ ಆಗಿ ಬರ್ತಾರೆ, 3ನೇ ದಿವಸ ಒಂದು ರಜೆ ಹಾಕ್ತಾರೆ. ಯಾಕೆಂದ್ರೆ 3ನೇ ಸ್ಕಂದ ಅಲ್ವಾ, ತುಂಬಾ ಸೃಷ್ಟಿಯ ಬಗ್ಗೆ ಅವನು ಹುಟ್ಟಿದ ಇವರಿಂದ ಅವನು ಹುಟ್ಟಿದ ಇದೆಲ್ಲ ಕೇಳಿ ಬೇಜಾರು. ಮತ್ತೆ ಒಂದು 4-5 ಬಂತು ಅಂದ್ರೆ ಅವನೊಂದು ಏನೋ ಇದು ಬಂತು, ವಿರೂಪಾಕ್ಷ ಬಂದ, ಅವನು ಸಂಹಾರ ಮಾಡಿದ, ಇದೆಲ್ಲ ಒಂದು ಹಾರರ್ ಮೂವಿ ತರ ಇದ್ರೆ ನೋಡ್ಲಿಕ್ಕೆ ಒಂದು ಇಷ್ಟ ಬರುತ್ತೆ ಕೇಳೋದಕ್ಕೆ. ಆದ್ರೆ ಭಾಗವತ ಅನೇಕ ಪ್ರಮೇಯ ವಿಷಯಗಳನ್ನು ತನ್ನೊಳಗೆ ಇಟ್ಟುಕೊಂಡಿದೆ. ಹಾಗೆ ಅಂತ ಜನರನ್ನು ದೂರ ಸರಿಸ್ತಿಲ್ಲ, ತುಂಬಾ ಜನರಿಗೆ ಇಷ್ಟವಾಗುವ ಅನೇಕ ಪ್ರಮೇಯಗಳನ್ನು ಹೇಳುವಂತಹ, ನಮ್ಮಂತಹ ಸಾಮಾನ್ಯ ಜನರಿಗೆ ಪ್ರಮೇಯಗಳನ್ನು ತಿಳಿಸುವಂತಹ ಒಂದು ಪವಿತ್ರವಾದ ಅದ್ಭುತವಾದ, ಇವತ್ತಿನ ಕಾಲದಲ್ಲಿ ನಮಗೆಲ್ಲ ಯಾವ ರೀತಿ ತತ್ವಗಳನ್ನು ತಿಳಿಸಿಕೊಡಬೇಕು ಅಂತ ಹೊರಟಂತಹ ಅದ್ಭುತವಾದ ಗ್ರಂಥ ಅದು ಶ್ರೀಮದ್ ಭಾಗವತ. ವೇದವ್ಯಾಸ ದೇವರು ರಚನೆ ಮಾಡಿದ 18 ಪುರಾಣಗಳು. ಆ 18 ಪುರಾಣಗಳಲ್ಲಿ 18ನೆಯ ಪುರಾಣ ಕೊನೆಯದಾದಂತಹ ಗ್ರಂಥ ಅದು ಶ್ರೀಮದ್ ಭಾಗವತ. 18,000 ಶ್ಲೋಕಗಳಿಂದ ಕೂಡಿದಂತಹ ಶ್ರೀಮದ್ ಭಾಗವತ. 12 ಸ್ಕಂದಗಳಿದೆ. ಅನೇಕ ಭಗವಂತನ ಪ್ರಮೇಯಗಳಿಂದ ಕೂಡಿದಂತಹ ಅದ್ಭುತವಾದಂತಹ ಗ್ರಂಥ. ಉದ್ಧವ
ಕೃಷ್ಣ ಪರಮಾತ್ಮ ತನ್ನ ಅವತಾರವನ್ನು ಮುಗಿಸುವಾಗ ಉದ್ಧವ ಕೇಳಿದಂತೆ ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ದೇವರೇ, ನೀನು ನಮ್ಮ ಜೊತೆಗಿದ್ದಾಗ ನಾವಿಷ್ಟೆಲ್ಲ ಆನಂದದಿಂದ ಇದ್ವಿ, ನೀನೇ ಹೊರಟು ಹೋದ್ಮೇಲೆ ನಾವೇ ಬದುಕೋದು ಕಷ್ಟ ಅಂದ್ರೆ ಕಲಿಯುಗದ ಜನರ ಗತಿ ಏನು? ನಾವು ನೋಡಿ ಬಿಟ್ಟವರಿಗೆ ಇಷ್ಟು ದುಃಖವಾಗುತ್ತೆ ಅಂದ್ರೆ ನೋಡೇ ಇಲ್ಲ ಅವ್ರ ಗತಿ ಏನಾಗಾದ್ರೆ. ಹಾಗೆ ಕೃಷ್ಣ ಪರಮಾತ್ಮ ಕೊಟ್ಟ ಸಂದೇಶ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ. ಶ್ರೀಮದ್ ಭಾಗವತ ಇದು ನನ್ನ ಅಕ್ಷರದ ಪ್ರತಿಮೆ, ಕಲ್ಲಿನ ಪ್ರತಿಮೆ, ಶಾಲಿಗ್ರಾಮದ ಪ್ರತಿಮೆ, ಮತ್ತೊಂದರ ಪ್ರತಿಮೆಗಳು ಎಲ್ಲ ಇರುತ್ತಲ್ಲ, ಹಾಗೆ ದೇವರ ಒಂದು ಪ್ರತಿಮೆ, ಸ್ವಯಂ ವ್ಯಕ್ತ ಪ್ರತಿಮೆ, ಅದು ಯಾವುದು ಅಂದ್ರೆ ಅದು ಶ್ರೀಮದ್ ಭಾಗವತ. ಹೀಗಾಗಿ ಆ ಭಾಗವತ ಅಷ್ಟು ವಿಷಯಗಳನ್ನ ತನ್ನಲ್ಲಿ ಇಟ್ಟುಕೊಂಡಿದೆ. ಯಾದವಾರ್ಯರು ಅಂತ ಒಬ್ಬ ದೊಡ್ಡ ಮಹಾನುಭಾವರು ವ್ಯಾಖ್ಯಾನಕಾರರು. ಆ ಯಾದವಾರ್ಯರು ಸಮಗ್ರ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅವರೊಂದು ಬಾರಿ ಮನೆಯಲ್ಲಿ ಗ್ರಂಥ ಲೇಖನ ಮಾಡಬೇಕು ಅಂತ ಬರೀತಾ ಕೂತಿದ್ರಂತೆ. ಬರೀತಾ ಕುಳಿತುಕೊಂಡಾಗ ಅವರಿಗೆ ಭಾಗವತದ ಪುಸ್ತಕ ಬೇಕಾಯಿತು. ಅಲ್ಲೆಲ್ಲೋ ಇತ್ತು ಮಾಡದಲ್ಲಿ ಒಂದು ರೆಫರೆನ್ಸ್ ಏನೋ ಪುಸ್ತಕ ಬೇಕಾಯಿತು. ಪುಸ್ತಕ ಬೇಕಾದಾಗ ಮತ್ತೆ ಎದ್ದು ಹೋಗಿ ತರೋದು. ಅವರ ಮಗಳು ಆಟ ಆಡ್ತಾ ಇದ್ದಂತದೇ ಜಾಗದಲ್ಲಿ. ಮಗಳಿಗೆ ಹೇಳಿದ್ರಂತೆ, ಅಲ್ಲಿ ಮಾಡದಲ್ಲಿ ಪುಸ್ತಕ ಇದೆ, ಮಾಡ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೋ ಇರುತ್ತೆ ಸರ್, ಅಟ್ಟದಲ್ಲಿ ಪುಸ್ತಕ ಇದೆ, ಅದನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ರೆ ಆ ಮಗಳು ಆ ಪುಸ್ತಕವನ್ನು ತೆಗೆದುಕೊಂಡು ತನ್ನ ಸೊಂಟದಲ್ಲಿ ಇಟ್ಟುಕೊಂಡು ತೆಗೆದುಕೊಂಡು ಬಂದು ಯಾದವಾರ್ಯರ ಕೈಯಲ್ಲಿ ಕೊಟ್ಟಂತೆ. ಯಾದವಾರ್ಯರು ಕೇಳಿದಂತೆ, ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಬಂದ್ರೆ ಸಾಕಲ್ಲಮ್ಮ, ಯಾಕೆ ಸೊಂಟದಲ್ಲಿ ಇಟ್ಕೊಂಡು ಬಂದಿ ಅಂತ ಕೇಳಿದ್ರೆ ಆ ಮಗು ಹೇಳಿದಂತೆ, ಅದು ನಿಮಗೆ ಪುಸ್ತಕ ಕಾಣಿಸ್ತು, ನಾನು ಎತ್ಕೊಳ್ಳಿಕ್ ಹೋದಾಗ ಅದು ಮಗುವಾಗಿ ನನಗೆ ಕಾಣಿಸ್ತು, ಆ ಮಗುವನ್ನು ನಾನು ಸೊಂಟದಲ್ಲಿ ಇಟ್ಕೊಂಡು ಬಂದೆ. ಯಾದವಾರ್ಯರ ಕಣ್ಣಲ್ಲಿ ನೀರು ಹಾಕಿದಂತೆ, ನನಗೆ ದೇವರು ಕಾಣಿಸ್ತಿಲ್ಲ, ಇಡೀ ಜೀವನ ನನಗೆ ದೇವರಿಗಾಗಿ ಇಟ್ಟ ನನಗೆ ದೇವರು ಕಾಣಿಸ್ತಿಲ್ಲ, ನಿನಗೆ ದೇವರು ದರ್ಶನ ಕೊಟ್ಟಿದ್ದಾನೆ, ಎಂಥ ಪುಣ್ಯವಂತರು ನೀನು, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಯೋ, ಕೃಷ್ಣ ಪರಮಾತ್ಮನ ಒಂದು ಪ್ರತಿಮೆ ಎನ್ನುವುದನ್ನು ನಿನಗೆ ದರ್ಶನ ಕೊಟ್ಟಿದ್ದಾನೆ ದೇವರು ಅಂತ ಸಂತೋಷಪಟ್ಟರು ಅಂತ ಕೇಳ್ತೇವೆ. ಹಾಗೆ ಶ್ರೀಮದ್ ಭಾಗವತ ಇದು ದೇವರ ವಿಶೇಷವಾದ ಸನ್ನಿಧಾನವಿರುವಂತಹ ಒಂದು ಅದ್ಭುತವಾದಂತಹ ಗ್ರಂಥ. ಆ ಗ್ರಂಥವನ್ನ ನಾವು ಯಥಾಮತಿಯಾಗಿ 5 ದಿನಗಳ ಕಾಲ ಒಂದು ಸ್ಕಂದದ ಚಿಂತನವನ್ನು ಮಾಡುವಂತಹ ಪ್ರಯತ್ನ ಮಾಡೋಣ. ಅದ್ಭುತವಾದ ಶ್ರೀಮದ್ ಭಾಗವತಕ್ಕೆ ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನ ಇದೆ, ಭಾಗವತ ತಾತ್ಪರ್ಯ ಅಂತ ವ್ಯಾಖ್ಯಾನ ಇದೆ. ಅನೇಕ ಮಹಾನುಭಾವರು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಯಾದವಾರ್ಯರು, ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು, ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು, ಹೀಗೆ ಅನೇಕ ಜನರು ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿ ಆ ಭಾಗವತದ ವ್ಯಾಖ್ಯಾನದಿಂದಲೇ ತಮ್ಮ ಜೀವನದ ಸಾರ್ಥಕ್ಯವನ್ನು ಪಡೆದುಕೊಂಡಂತಹ ಅನೇಕ ಮಹಾನುಭಾವರಿದ್ದಾರೆ. ಹಾಗಾಗಿ ನಾವು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವುದು, ಕೇವಲ ಇದನ್ನೊಂದು ನಾವು ಕಾರ್ಯಕ್ರಮ ಅಂತ ಆಯೋಜನೆ ಮಾಡುವುದು ಬೇಡ. ಈ 1 ವರ್ಷ ಸಂಕಲ್ಪ ಮಾಡಿ ನಾವೆಲ್ಲರೂ ಕೂಡ ಭಾಗವತದ ಎಲ್ಲ ಸತ್ರಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದಾಗ ಎಷ್ಟು ನಾವು ಕೇಳದ ವಿಷಯಗಳಿದೆ ಎನ್ನುವ ಪರಿಜ್ಞಾನ ನಮಗಾಗತ್ತೆ. ಯಾವೊಬ್ಬರು ವಿದ್ವಾಂಸರು ಹೇಳ್ತಾ ಇದ್ರು, ಅನೇಕ ಬಾರಿ ಒಂದೇ ಗ್ರಂಥದ ಮಂಗಳ ಮಾಡ್ತಿರಲ್ಲ ನೀವು, ಯಾಕೆ? ಅದನ್ನೇ ಹೇಳ್ತೀರಿ, ಮತ್ತೆ ಅದೇ ಮಂಗಳ ಮಾಡ್ತೀರಿ, ಯಾಕೆ? ಅವ್ರು ಹೇಳಿದ್ರು, ನಾವು ಅನೇಕ ಬಾರಿ ಭಾಗವತ ಓದೋದು ಯಾಕೆ ಅಂದ್ರೆ ಎಷ್ಟು ಬಾರಿ ನಮಗೆ ಭಾಗವತ ಗೊತ್ತಾಗಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ. ನಾನು 5ನೇ ಬಾರಿ ಮಂಗಳ ಮಾಡಿದೆ, ಇದರ ಅರ್ಥ ಏನು? 5 ಬಾರಿ ಭಾಗವತ ಹೇಳಿದೆ ಅಂತಲ್ಲ, 5ನೇ ಬಾರಿಯೂ ನನಗೆ ಭಾಗವತ ಅರ್ಥವಾಗಲಿಲ್ಲ ಅಂತ ತಿಳ್ಕೊಳ್ಳಿ. 10ನೇ ಬಾರಿ ಮಾಡಿದೆ, 10ನೇ ಬಾರಿಯೂ ನನಗೆ ತಿಳಿಯದ ಒಂದು ವಿಷಯ ಗೊತ್ತಾಯಿತು, ಇದರ ಅರ್ಥ ನಾನು ಭಾಗವತವನ್ನ ಈಗಲೂ ಪೂರ್ಣ ತಿಳ್ಕೊಂಡಿಲ್ಲ. ಹಾಗಾಗಿ ನಮ್ಮ ಅಜ್ಞಾನದ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದಕ್ಕೆ ನಾವು ಅನೇಕ ಬಾರಿ ಈ ಪುರಾಣಗಳ ಶ್ರವಣವನ್ನು ಮಾಡಬೇಕು. ಹಾಗಾಗಿ ತಾವೆಲ್ಲ ನಿಜವಾಗಿಯೂ ಕೂಡ ತುಂಬಾ ಸಂತೋಷವಾಗುತ್ತೆ. ಯಾವ ಹಾಲ್ನಲ್ಲಿ ನಾವೆಲ್ಲರೂ ಸಂಗೀತಕ್ಕೋ ಮತ್ತೊಂದಕ್ಕೋ ಇಷ್ಟು ತುಂಬಿ ಬರ್ತಿದ್ವಿ, ಪುರಾಣಕ್ಕೆ ತಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅಂದ್ರೆ ನಿಜವಾಗಿ ಇದು ಕಲಿಯುಗವೋ ಕೃತಯುಗವೋ ಗೊತ್ತಿಲ್ಲ, ಅಷ್ಟು ಜನ ಸಂತೋಷದಿಂದ ಪುರಾಣಕ್ಕೆ ತಾವೆಲ್ಲ ಶ್ರವಣ ಮಾಡ್ತಾ ಇದ್ದೀರಿ. ಸರ್ವಜ್ಞರಾದಂತಹ ವೇದವ್ಯಾಸ ದೇವರು ರಚನೆ ಮಾಡಿರುವಂತಹ ಅತ್ಯಂತ ಪವಿತ್ರವಾದಂತಹ ಗ್ರಂಥ ಅದು ಶ್ರೀಮದ್ ಭಾಗವತ. ಅದರ ವೃತ್ತಾಂತ ತಮ್ಮೆಲ್ಲರಿಗೆ ಗೊತ್ತಿದೆ. ಪದ್ಮಪುರಾಣ ಭಾಗವತದ ಮಹಾತ್ಮ್ಯವನ್ನು ತಿಳಿಸ್ತಾ
ಆತ್ಮದೇವ ಎಂಬಂತಹ ಬ್ರಾಹ್ಮಣನಿಗೆ ಸಂತಾನಹೀನತೆ ಇದ್ದಾಗ ಸನ್ಯಾಸಿಗಳನ್ನು ಋಷಿಗಳನ್ನು ಕೇಳಿಕೊಡ್ತಾನೆ, ನನಗೆ ಏನಾದರೂ ಮಾಡಿ ಸಂತಾನವಾಗುವ ಸೌಭಾಗ್ಯವನ್ನು ನೀಡಿ ಅಂತ. ಅವರು ಹೇಳ್ತಾರೆ, ನನಗೆ ಸಪ್ತ ಜನ್ಮ ಮಧಿತವ ಪುತ್ರೋ ನೈವಚ ನೈವಚ, ಒಂದು ಜನ್ಮ ಅಲ್ಲ, ಇನ್ನು 7 ಜನ್ಮ ನಿನಗೆ ಮಕ್ಕಳಾಗುವುದಿಲ್ಲ, ಹಾಗೆ ಅಂತ ದುಃಖ ಪಡಬೇಡ, ಸಾಧನೆ ಮಾಡುವುದು ನಿನಗೆ ಸದ್ಗತಿಯಾಗುತ್ತೆ ಅಂತ ಹೇಳಿದರೆ, ಅವನು ಏನಾದರೂ ಮಾಡಿ ನನಗೆ ನೀವು ಸಂತಾನವನ್ನು ಕೊಡಿಸ್ಬೇಕು ಅಂತ ಕೇಳಿಕೊಂಡಾಗ ಒಂದು ಫಲವನ್ನು ನಿಮಂತ್ರಣ ಮಾಡಿ ಕೊಡ್ತಾರೆ. ಆ ಫಲವನ್ನು ಹೆಂಡತಿ ದುಷ್ಟರಾದ್ದರಿಂದ ತಿನ್ನದೆ ಹಸುವಿಗೆ ಹಾಕಿದಾಗ ಅಲ್ಲಿ ಗೋಕರ್ಣ ಎನ್ನುವಂತಹ ಒಬ್ಬ ಮಹಾನುಭಾವ ಭಗವದ್ಭಕ್ತ ವಿಷ್ಣು ಭಕ್ತ ಅಲ್ಲಿ ತಾನು ಅವತಾರವನ್ನು ಮಾಡ್ತಾನೆ. ಬಹಳ ಆಶ್ಚರ್ಯ. ನಾನು ಈ ಪ್ರಸಂಗವನ್ನು ಹೇಳುವಾಗ ಎಲ್ಲ ತುಂಬಾ ರೋಮಾಂಚನವಾಗುತ್ತೆ. ಮನುಷ್ಯನ ಮನಸ್ಸಿನಲ್ಲಿ ಭಾವನೆ ಎಷ್ಟು ಚೆನ್ನಾಗಿರುತ್ತೆ, ಆ ಭಾವನೆ ನಮ್ಮ ಮುಂದಿನ ಸಂತಾನಕ್ಕೆ ಹೇಗೆ ಅದರ ಪ್ರತಿಫಲನವಾಗುತ್ತೆ ಎನ್ನುವುದಕ್ಕೆ ಈ ಗೋಕರ್ಣ ದುಂದುಕಾರಿ ಅಂತ ಅಣ್ಣ, ನಿಮ್ಮ ಕಥೆ ಗೊತ್ತಿದೆ ಅನ್ನೋದಕ್ಕೆ ನಾನು ಹೆಚ್ಚು ವಿಸ್ತಾರವನ್ನು ಮಾಡ್ತಾ ಇಲ್ಲ. ಎಷ್ಟು ವಿಚಿತ್ರ ಆಲೋಚನೆ ಮಾಡಿ. ದುಂದುಕಾರಿ ಮನೆಯಲ್ಲಿದ್ದಾನೆ, ಅವನಿಗೆ ಯಾರು ಕೆಟ್ಟ ಕೆಲಸ ಮಾಡು ಪಾಠ ಹೇಳಿಕೊಟ್ಟಿಲ್ಲ. ಗೋಕರ್ಣನು ಅದೇ ಹೇಳಿದ್ದಾನೆ, ಅವನಿಗೆ ನೀನು ಒಳ್ಳೆ ಕೆಲಸ ಮಾಡು ಅಂತ ಯಾರು ಸಪರೇಟ್ ಪಾಠ ಹೇಳಿಕೊಟ್ಟಿಲ್ಲ. ಆದರೆ ಸ್ವಾಭಾವಿಕವಾಗಿ ಅವನು ದುಷ್ಟ, ಇವನು ಮಾತ್ರ ಒಳ್ಳೆ ಸದಾಚಾರಿಯಾಗಿದ್ದಾನೆ. ಯಾಕೆ ಬಂತು ಈ ಜ್ಞಾನ? ಏನಿದೆ? ಏನಾದರೂ ಯಾರಾದರೂ ಸ್ಪೆಷಲ್ ಪಾಠ ಹೇಳಿಲ್ಲ, ಅಥವಾ ಅವನಿಗೆ ಯಾರು ಪುರಾಣ ಹೇಳಿಲ್ಲ, ಏನೂ ಇಲ್ಲ. ಯಾಕೆ ಬಂತು ಅಂದ್ರೆ, ಹೊಟ್ಟೆಯಲ್ಲಿ ಇರುವ ಮಗುವಿಗೆ ತಾಯಿ ಮಾಡಿದ ದುರಾಲೋಚನೆಯ ಕೆಟ್ಟ ಪ್ರತಿಫಲನ ಹೇಗಾಗತ್ತೆ ಎನ್ನುವುದಕ್ಕೆ ಒಂದು ಉದಾಹರಣೆ. ಋಷಿಗಳು ಒಳ್ಳೆಯ ತಪಶಕ್ತಿಯಿಂದ ಫಲವನ್ನು ಕೊಟ್ಟಿದ್ದರಿಂದ ಆಕಳಿನಿಂದ ಹುಟ್ಟಿದರೂ ಗೋಕರ್ಣನಿಗೆ ಸದ್ಬುದ್ಧಿ ಬಂತು. ಆದರೆ ಆ ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತಂತಹ ಆ ದುಂದುಲಿಯ ತಂಗಿ ತುಂಬಾ ದುರಾಲೋಚನೆಯನ್ನ ಮಾಡಿದ್ಲು. ಅಂದ್ರೆ ಒಂದು ಸುಳ್ಳು, ಅವಳಿಗೆ ಮಗು ಬೇಡ ಅನ್ನುವ ಒಂದೇ ಒಂದು ಸುಳ್ಳನ್ನು ಕಾಪಾಡಿಕೊಳ್ಳುವುದಕ್ಕೆ ಅವಳು 10 ತಿಂಗಳು ಗರ್ಭಿಣಿ ಅಂತ ಸುಳ್ಳು ಹೇಳಬೇಕು, ಇವಳು ತನ್ನ ಮನೆಯಲ್ಲಿ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಬೇಕು, ಆ ಮಗುವಿಗೆ ಯಾರಿಗೂ ಗೊತ್ತಾಗದಂತೆ ಬಂದು ಇವಳು ಹಾಲು ಕುಡಿಸ್ಬೇಕು. ಇಷ್ಟೆಲ್ಲ ಸುಳ್ಳಿನ ಕಂತೆಯ ಮಧ್ಯದಲ್ಲಿ ಬೆಳೆದ ಆ ಒಂದು ಮಗುವಿಗೆ ಅಷ್ಟು ದುರ್ಬುದ್ಧಿ ಬರುವುದಕ್ಕೆ ಕಾರಣವಾಯಿತು. ಹಾಗಾದ್ರೆ ನಮ್ಮ ಆಲೋಚನೆಗಳು, ನಾವು ಅನೇಕ ಬಾರಿ ನಾವೆಷ್ಟು ಸರಿ ನಮ್ಮ ಮಗನಿಗೆ ಮಠಕ್ಕೆ ಹೋಗು ಅಂತ ಹೇಳ್ತೀವಿ, ಹೋಗೋದೇ ಇಲ್ಲ. ಅವನು ನಾ ಏನ್ ಮಾಡ್ಲಿ ಅಂತಂದ, ನಾ ಏನ್ ಮಾಡ್ಲಿ ಅಲ್ಲ, ಮನೆಯೊಳಗೆ ಅವನಿಗೆ ಮಠಕ್ಕೆ ಹೋಗುವಂತ ವಾತಾವರಣವೇ ಮನೆಯಲ್ಲಿಲ್ಲ, ಅವನು ಹೇಗೆ ಮಠಕ್ಕೆ ಹೋಗ್ತಾನೆ? ಹಾಗಾದ್ರೆ ತಂದೆ ತಾಯಿಗಳಲ್ಲಿರುವ ಸದ್ಭಾವನೆ ಮಕ್ಕಳ ಮೇಲೆ ಯಾವ ರೀತಿಯ ಪ್ರತಿಫಲನವಾಗುತ್ತೆ ಎನ್ನುವುದಕ್ಕೆ ಈ ಕಥೆ ಬಹಳ ಸುಂದರವಾದ ಉದಾಹರಣೆ. ಇಬ್ಬರು ಬೆಳೀತಾ ಇದ್ದಾರೆ. ದುಂದುಕಾರಿ ದುರಾಚಾರಿಯಾದ, ಅವನ ದುರ್ಬುದ್ಧಿಯನ್ನು ನೋಡಲಿಕ್ಕಾಗದೆ ತಂದೆ ಮರಣ ಹೊಂದಿದ, ತಾಯಿ ಮರಣ ಹೊಂದಿದಳು. ಗೋಕರ್ಣನು ಕೂಡ ತೀರ್ಥಯಾತ್ರೆಗೆ ಅಂತ ಹೊರಟಾಗ ಆ ದುಷ್ಟ ವೇಶ್ಯೆಯರ ಸಹವಾಸದಿಂದ ಇವನು ಯಾರಿಗಾಗಿ ಅಷ್ಟು ದುಷ್ಟ ಕೆಲಸವನ್ನ ಮಾಡಲಿಕ್ಕೆ ಪ್ರವೃತ್ತನಾದ, ಅವರೇ ಇವನನ್ನ ಬಾಯಿಯಲ್ಲಿ ಕೆಂಡ ಹಾಕಿ ಸಂಹಾರವನ್ನು ಮಾಡಿದ್ದಾರೆ. ಆಗ ಸತ್ತು ಪ್ರೇತನಾದ. ಆ ಪ್ರೇತದ ಉದ್ಧಾರವನ್ನು ಮಾಡುವುದಕ್ಕೆ ಅನೇಕ ಪ್ರಯತ್ನಗಳನ್ನ ಗೋಕರ್ಣ ಮಾಡಿದಾಗ ಆಕಾಶವಾಣಿಯಾಯಿತು. ಅವನಿಗೆ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಿಸು, ಅವನ ಉದ್ಧಾರವಾಗುತ್ತೆ ಎಂದು ಹೇಳಿದಾಗ ಅವನನ್ನು ಕೂಡಿಸಿಕೊಂಡು, ಇಡೀ ಊರಿನ ಜನರನ್ನು ಕೂಡಿಸಿಕೊಂಡು ಅವನನ್ನೊಂದು ಬಿದಿರಿನ ಕಟ್ಟಿಗೆಯಲ್ಲಿ ಆವಾಹನೆ ಮಾಡಿ ಅತ್ಯಂತ ಅದ್ಭುತವಾದ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿಸಿದರೆ ಒಂದೊಂದೇ ದಿನದ ಶ್ರವಣ ಮುಗಿದಾಗೆ ಅವನ ಕರ್ಮಗಳು ಕಳೆದು ಅವನ ಉದ್ಧಾರವಾಗ್ತಾ ಇದೆ. 7ನೇ ದಿವಸಕ್ಕೆ ಎಲ್ಲ ಪಾಪಗಳ ಪರಿಹಾರವಾಗಿ ಸುಂದರ ಪುರುಷ ವೇಷವನ್ನು ಧಾರಣೆ ಮಾಡಿಕೊಂಡು ಆ ದುಂದುಕಾರಿ ಕುಳಿತಿದ್ದಾನೆ. ಇದರ ಅರ್ಥ, ನಾವು ಭಕ್ತಿಯಿಂದ ಸಕಲ ಪಾಪಗಳು ಪರಿಹಾರವಾಗಲಿ ಎನ್ನುವ ಭಾವನೆಯಿಂದ ಭಾಗವತವನ್ನು ಶ್ರವಣ ಮಾಡಿದಾಗ ಅತ್ಯಂತ ಇನ್ಸ್ಟೆಂಟ್ ಆಗಿ ಪಾಪವನ್ನು ಪರಿಹಾರ ಮಾಡುವ ಗ್ರಂಥ ಅಂದ್ರೆ ಅದು ಶ್ರೀಮದ್ ಭಾಗವತ. ಮಾಡಿ ಇನ್ನು ಯಾವತ್ತೋ ನಿಮಗೆ ಅದು ಮೆಚೂರ್ ಆದಾಗ ಆ ದುಡ್ಡು ಬರುತ್ತೆ ಅಲ್ಲ, ಭಾಗವತವನ್ನ ಕೇಳಿ ಪಾಪ ಪರಿಹಾರ ಮಾಡಿಕೊಳ್ಳಿ, ಅಲ್ಲೇ ಅಲ್ಲೇ ಬಹುಮಾನ. ಅಂತಹ ಗ್ರಂಥ ಅದು ಶ್ರೀಮದ್ ಭಾಗವತ. ಆ ಭಾಗವತವನ್ನ ನಮಗೆ ಇವತ್ತು ಭಾಗವತ ದೊರೆತದ್ದು ಶುಕ ಹಾಗೂ ಪರೀಕ್ಷಿತರ ಸಂವಾದದಲ್ಲಿ ಹಾಗೂ ಸೂತ ಶೌನಕರ ಸಂವಾದದಲ್ಲಿ ಈ ಶ್ರೀಮದ್ ಭಾಗವತ ನಮಗೆ ದೊರೆಯುತ್ತದೆ. ಅದನ್ನ ವೇದವ್ಯಾಸ ದೇವರು ಪ್ರಾರಂಭ ಮಾಡ್ತಾರೆ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ
ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸತ್ವೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಪ್ರಾರಂಭದಲ್ಲಿ ಭಗವಂತನ ನಮಸ್ಕಾರದಿಂದ ಗ್ರಂಥವನ್ನ ಆರಂಭ ಮಾಡ್ತಾ ಇದ್ದಾರೆ. ದೇವರ ಅನೇಕ ಮಹಿಮೆಗಳನ್ನ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ಜನ್ಮಾದ್ಯಸ್ಯ ಯತಃ, ಮೊದಲ ಭಗವಂತನ ಮಹಿಮೆ ಅಂದರೆ ದೇವರು ಮಾಡುವಂತಹ ಈ ಜಗತ್ತಿನ ಸೃಷ್ಟಿಯ ಮಹಿಮೆ. ಅನೇಕ ಮಹಿಮೆಗಳು ದೇವರಲ್ಲಿದೆ. ಆದರೆ ಆ ಯಾವ ಮಹಿಮೆಗಳು ನಮ್ಮ ಅನುಭವಕ್ಕೆ ಬರುವಂತಹ ಮಹಿಮೆಗಳಲ್ಲ. ಬ್ರಹ್ಮದೇವರನ್ನ ದೇವರು ಸೃಷ್ಟಿ ಮಾಡಿದ, ಅವರು ಜೀವೋತ್ತಮರಾಗಿದ್ದಾರೆ. ಬ್ರಹ್ಮದೇವರು ಅವರನ್ನ ಜೀವೋತ್ತಮರನ್ನಾಗಿ ಮಾಡಿದವನು ದೇವರು. ಲಕ್ಷ್ಮಿಯನ್ನ ನಿತ್ಯ ಮುಕ್ತಳನ್ನಾಗಿ ಮಾಡಿದವನು ದೇವರು. ರುದ್ರದೇವರನ್ನ ಅಹಂಕಾರ ತತ್ವಾಭಿಮಾನಿಯನ್ನಾಗಿ ಮಾಡಿದವನು ದೇವರು. ಎಲ್ಲ ಕಥೆ ಕೇಳಬೇಕು, ಕೆನ್ನೆ ತಟ್ಕೋಬೇಕಷ್ಟೆ, ನಮ್ಗೆ ಯಾವುದೂ ಕಾಣೋದಿಲ್ಲ ಇದು. ಹಾಗಾದ್ರೆ ದೇವರ ಮಹಿಮೆ ನಮ್ಮ ಕಣ್ಣಿಗೆ ಕಾಣುವ ಮಹಿಮೆ ಯಾವುದಾದ್ರೂ ಉಂಟಾ ಅಂತ ಆಲೋಚನೆ ಮಾಡಿದರೆ ನಾವೇ ಇಷ್ಟು ಆರಾಮಾಗಿ ಕುಳಿತುಕೊಂಡು ಇವತ್ತು ಪುರಾಣ ಕೇಳ್ತಾ ಇದ್ದೀವಲ್ಲ, ಇದಕ್ಕೆ ಬೇಕಾದ ಏನೇನಿದೆ ಅದನ್ನೆಲ್ಲ ಮಾಡಿದವನು ದೇವರೇ ಅಂತ ಚಿಂತನೆ ಮಾಡಿದಾಗ ಆ ದೇವರ ಬಗ್ಗೆ ನನಗೆ ಹೆಚ್ಚು ಪ್ರೀತಿ ಬರಲಿಕ್ಕೆ ಕಾರಣವಾಗುತ್ತೆ. ನಾನು ಹೇಳಿದ್ನಲ್ಲ, ಒಬ್ಬ ನಮ್ಮ ಮಗ ಇದ್ದಾನೆ, ನಮ್ಮ ಮಗನೇ ತುಂಬಾ ಸಾಧನೆ ಮಾಡಿದ್ದಾನೆ, ತುಂಬಾ ಪ್ರೀತಿ ಇದೆ, ಹೆಮ್ಮೆ ಇದೆ ಮಗನ ಮೇಲೆ. ಆದರೆ ಆ ಸಾಧನೆ ಬೇರೆ ದೇಶದಲ್ಲಿ ಮಾಡಿದ್ದಾನೆ. ಬರೀ ಕಿವಿಯಿಂದ ಕೇಳ್ತಾ ಇದ್ದೀವಿ ಅಷ್ಟೇ ನಾವು. ಅವನು ಸಾಧನೆ ಮಾಡಿದ, ಅವನಿಗೆ ಪ್ರಶಸ್ತಿ ಬಂತು, ಇಷ್ಟು ಗಳಿಸಿದ, ಅಷ್ಟು ಗಳಿಸಿದ, ಎಲ್ಲ ಕೇಳ್ತಾ ಇದ್ದೇವೆ, ಆನಂದ ಇದೆ. ಆದರೆ ಆ ಸಾಧನೆಯನ್ನ ನಮ್ಮ ಮಗ ನಮ್ಮ ಕಣ್ಣ ಮುಂದೆ ಮಾಡಿ ಅವರು ಸನ್ಮಾನ ಮಾಡಿದ್ದನ್ನು ನಾನು ಕಣ್ಣೆದುರಿಂದ ನೋಡಿದಾಗ, ಓ ಹಾಗಾದ್ರೆ ನನ್ನ ಮಗ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಗೊತ್ತಾದಾಗ ಆಗ ಆಗುವ ಆನಂದವೇ ಬೇರೆ. ಹೀಗಾಗಿ ವೇದವ್ಯಾಸ ದೇವರು ದೇವರಿಗೆ ನಮಸ್ಕಾರ ಮಾಡುವಾಗ ದೇವರ ಬಗ್ಗೆ ಹೇಳಿದ ಮೊದಲ ಗುಣ ಯಾವುದು ಅಂದರೆ ನಮ್ಮೆಲ್ಲರಿಗೆ ಅನುಭವಕ್ಕೆ ಬರುವಂತಹ ಮಹಿಮೆ ಅದು ಜನ್ಮಾದ್ಯಸ್ಯ ಯತಃ. ದೇವರು ಎಷ್ಟು ಉಪಕಾರವನ್ನು ನನಗೆ ಮಾಡಿದ. ಬರೀ ದೇವರ ಶಕ್ತಿಯಷ್ಟು ಅಂತ ತಿಳಿದುಕೊಳ್ಳುವ ಪದಾರ್ಥಗಳು ಬೇರೆ, ಅವನು ನನಗಾಗಿ ಏನು ಮಾಡಿದ ಅಂತ ತಿಳಿದುಕೊಳ್ಳುವುದಕ್ಕೆ ಇನ್ನೂ ಒಳಗೆ ಹೋಗಿ ಆಲೋಚನೆ ಮಾಡಿದಾಗ ಎಷ್ಟು ತರಹದ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ, ನನಗಾಗಿ ಎಷ್ಟು ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ನಾನು ಯಾವಾಗಲೂ ಹೇಳ್ತಿದ್ದೇನೆ, ಮಕ್ಕಳಿಗೆ ತುಂಬಾ ದಿನದ ಮೇಲೆ ಮಗುವಾಗಿತ್ತು ಅಂದ್ರೆ ಬಹಳ ಪ್ರೀತಿ ಇರುತ್ತೆ. ಏನ್ ಕೇಳಿದ್ರನ್ನೆಲ್ಲ ತಕ್ಷಣ ಮಾಡಿಕೊಡ್ತಾರೆ. ಸ್ವಲ್ಪ ದಿವಸ, ಇನ್ನೊಂದು ವರ್ಷ ಆದ್ಮೇಲೆ ಇನ್ನೊಂದು ಮಗು ಹುಟ್ಟಿದ್ದು, ಒಂದ್ 2-3 ಮಕ್ಕಳಾದ್ರು ಅಂದ್ರೆ ಎಲ್ಲರೂ ಒಂದೊಂದು ಕೇಳಿ ಶುರು ಮಾಡಿದ್ರು ಅಂದ್ರೆ ನಡುವು ಒಂದು ಮಾಡಿ ಕುಕ್ಕಿ ಬೇಕಾದ್ರೆ ತಿನ್ರಿ, ಬೇಕಾದ್ರೆ ಹೋಗಿ. ಯಾಕೆಂದ್ರೆ ನಮ್ಮ ಪ್ರೀತಿ ಶೇರ್ ಆಯ್ತು. 1ನೇ ಮಗು ಆದ್ಮೇಲೆ ತುಂಬಾ ಪ್ರೀತಿ ಅವನ ಮೇಲೆ ಇತ್ತು, 2ನೇ ಆದ್ಮೇಲೆ ಒಂದೇ ಪ್ರೀತಿ ಇಬ್ಬರಿಗೆ 50-50 ಆಗ್ಬೇಕು, 3 ಆದ್ಮೇಲೆ ಇನ್ನೂ ಹಂಚಬೇಕು. ಹಾಗಾದ್ರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ 2-3 ಜನ ಮಕ್ಕಳಿಗೆ ಸಮಾನ ಪ್ರೀತಿಯನ್ನು ಕೊಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಆದರೆ ದೇವರ ಕಾಲದಲ್ಲಿ ತಿಳಿದುಕೊಳ್ಳಿ, ಅನಂತ ಅನಂತ ಜೀವರಾಶಿಗಳು ಜಗತ್ತಿನಲ್ಲಿ ಇದ್ದಾರೆ. ಎಷ್ಟಿದ್ದಾರೆ, ಯಾರಿದ್ದಾರೆ, ಎಷ್ಟು ತರಹದ ಜೀವರಾಶಿಗಳಿದ್ದಾರೆ, ನಾವು ಊಹೆ ಮಾಡಲಿಕ್ಕಾದ್ರೂ ಸಾಧ್ಯ ಇದೆಯಾ? ಲಕ್ಷ ಲಕ್ಷ ಕೋಟಿ ಕೋಟಿ ಅನಂತ. ಅನಂತ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ, ಆದ್ರಿಂದ ಅನಂತ ಅಂದ್ಬಿಟ್ಟು ಕೈ ತಗೊಂಡ್ಬಿಡೋದು ಅಷ್ಟೇ. ಅಷ್ಟು ತರಹದ ಜೀವರಾಶಿಗಳಿಗೆ ಮನೆಯಲ್ಲಿ ಒಬ್ಬರಿಗೆ ಸಕ್ಕರೆ ಹಾಕಿದ್ರೆ ಇಷ್ಟ, ಇನ್ನೊಬ್ಬರಿಗೆ ಕಾಪುಡಿ ಹಾಕಿದ್ರೆ ಇಷ್ಟ, ಇನ್ನೊಬ್ಬರಿಗೆ ಹುಳಿ ಇಷ್ಟ, ಇನ್ನೊಬ್ಬರಿಗೆ ಸಿಹಿ ಇಷ್ಟ. ಇಷ್ಟು ತರಹದ ವೈವಿಧ್ಯಗಳು ಮನೆಯಲ್ಲಿರುವ 4 ಜನರಲ್ಲಿ ರುಚಿಯಲ್ಲಿ ವ್ಯತ್ಯಾಸ ಇರೋದಾದ್ರೆ ಪದಾರ್ಥದಲ್ಲೇ ವ್ಯತ್ಯಾಸ ಇರುವ ಅನಂತ ಜೀವರಾಶಿಗಳಿದ್ದಾರೆ. ನಮಗೆ ಮಾಂಸ ಕೊಟ್ಟರೆ ನಡೆಯೋದಿಲ್ಲ, ಸಿಂಹಕ್ಕೆ ಅನ್ನ ಕೊಟ್ಟರೆ ನಡೆಯೋದಿಲ್ಲ, ಆನೆಗೆ ಕಬ್ಬೆ ಬೇಕು, ಇನ್ನೊಂದೇ ಬೇಕು. ಹಾಗಾದ್ರೆ ಎಷ್ಟು ತರಹದ ಜೀವರಾಶಿಗಳಿದ್ದಾರೆ ಆಲೋಚನೆ ಮಾಡಿ. ಗಣೇಶ ಚೌತಿ ಒಂದಿಷ್ಟು ಕಬ್ಬು ನಾವೆಲ್ಲೋ ಮನೆ ಮುಂದೆ ಕಟ್ಟಬೇಕು ಸಂಕ್ರಾಂತಿ ಅಂದ್ರೆ 1 ವಾರ ತಂದಿಟ್ಕೊಂಡಿರ್ತಾರೆ. ಯಾಕೆಂದ್ರೆ ಹಿಂದಿನ ದಿವಸ ರೇಟ್ ಜಾಸ್ತಿ ಆಗುತ್ತೆ, ಸಿಗೋದಿಲ್ಲ ಜಾಸ್ತಿ. ಹಾಗಾದ್ರೆ 1 ದಿನ ಪೂಜೆಗೆ ನಮಗೆ ಕಬ್ಬು ಸಿಗೋದಿಲ್ಲ ಅಂದ್ರೆ ಆ ಕಬ್ಬನ್ನೇ ಉಪಜೀವಿಸಿಕೊಂಡು ಜೀವನ ಮಾಡುವ ಎಷ್ಟು ಆನೆಗಳಿದೆ ವಿಚಾರ ಮಾಡಿ. ಅದಕ್ಕೆ ಏನಾದ್ರು 1 ದಿವಸ ಇವತ್ತು ಕಬ್ಬು ಸಿಗದೆ ಒಂದು ಆನೆ ಸತ್ತು ಹೋಯಿತು ಅಂತ, ಯಾರೋ ಸಾಕಿದ ಆನೆ ಸಾಯ್ಬೋದು, ಅರಣ್ಯದಲ್ಲಿರುವ ಆನೆ ನಮಗೆ ಆಹಾರ ಸಿಗದೆ ಸತ್ತು ಹೋಯಿತು ಅಂತ ಎಲ್ಲಾದ್ರೂ ಕೇಳಿದ್ದೀರಾ? ನಮ್ಮ ಮೃಗಾಲಯದಲ್ಲಿ ಈಗೆಲ್ಲ ಬೋರ್ಡ್ ಹಾಕ್ತಾರೆ, ಏನು ದತ್ತು ಸ್ವೀಕಾರ ಮಾಡಬಹುದು ಆ ಪದಾರ್ಥಗಳ ದುಡ್ಡಿಗಾಗಿ. ಆದ್ರೆ ಅರಣ್ಯದಲ್ಲಿರುವ ಪ್ರಾಣಿಗಳಿಗೆ ಯಾರ ಆಹಾರವನ್ನು ಹಾಕ್ತಾರೆ, ಯಾರು ದತ್ತು ಸ್ವೀಕಾರ ಮಾಡ್ತಾರೆ? ಹಾಗಾದ್ರೆ ದೇವರು ಆ ಪ್ರಾಣಿಗಳಿಗೆ ಬೇಕಾದ ಆಹಾರವನ್ನ ಆ ಸಮಯಕ್ಕೆ ಸರಿಯಾಗಿ ಹಂಚಿಕೊಡ್ತಾನೆ ಭಗವಂತ. ಅದು ದೇವರ ಅದ್ಭುತವಾದ ಕಾರುಣ್ಯ. ಆನೆಗಳು ಹುಟ್ಟತ್ತೆ,
ಮತ್ಸಿ ಕೂರ್ಣೀಚ ಪಕ್ಷಿಣ ಅಂತ. ಆನೆಗಳಿಗೆ ಎಷ್ಟು ವಿಚಿತ್ರ ಅಂದ್ರೆ, ನಾಯಿ ಇದೆ, ಹಂದಿ ಇದೆ, ಮತ್ತೊಂದು ಪ್ರಾಣಿ, ಎಲ್ಲ ಪ್ರಾಣಿಗಳಿಗೆ ಮರಿಗಳನ್ನ ಹಾಕುತ್ತೆ. ಹಾಕಿ ಹಸಿವೆಯಾದಾಗ ಆ ಮರಿಗಳು ಬಂದು ತಾಯಿಯ ಮೊಲೆಯ ಹಾಲನ್ನ ಕುಡಿಯುತ್ತದೆ, ಮತ್ತೆ ಆಟ ಆಡ್ಲಿಕ್ಕೆ ಹೋಗುತ್ತೆ. ಆದರೆ ಆಮೆಗೆ ಆ ಅನುಕೂಲತೆಯೇ ಇಲ್ಲ. ಆನೆ ಹೇಗೆ ಬೆಳೆಯುತ್ತೆ? ತನ್ನ ಮಗುವನ್ನು ಹುಟ್ಟಿಸಿ, ಮರಿಯನ್ನು ಹುಟ್ಟಿಸಿ ಹೋಗ್ಬಿಡುತ್ತೆ. ಅದೆಲ್ಲೋ ಹೋಗುತ್ತೆ, ಇದೆಲ್ಲೋ ಹೋಗುತ್ತೆ. ಸರಿಯಾಗಿ ಸಮಯಕ್ಕೆ ಮಗುವಿಗೆ ಹಸಿವೆಯಾದಾಗ ತಾಯಿಗೆ ಗೊತ್ತಾಗುತ್ತದೆ, ಎಲ್ಲೋ ಇದ್ದ ತಾಯಿಗೆ ನನ್ನ ಮಗುವಿಗೆ ಹಸಿವೆಯಾಗುವ ಸಮಯ ಆಯಿತು ಅಂತ. ಏನ್ ಮಾಡಬೇಕು? ಅಲ್ಲೇ ಕುಳಿತ ಆನೆ ನನ್ನ ಮಗುವಿಗೆ ಸರಿಯಾದ ಸಮಯಕ್ಕೆ ಆಹಾರ ಸಿಗಲಿ ಅಂತ ಬೇಡಿಕೊಂಡ್ರೆ ಆ ಮಗುವಿಗೆ ಸರಿಯಾದ ಆಹಾರ ಸಿಗುತ್ತೆ. ಇದು ಒಂದು ದಿವಸದಲ್ಲ. ನಾವಿನ್ನು ಮೈದಾಗಿ ಹೇಳ್ತೀವಿ, ನಮ್ಮ ಮಗು ಉಪವಾಸ ಇರೋ ಪರಿಸ್ಥಿತಿ ಬಂದಿತ್ತು, ರಾಯರ ಪ್ರಾರ್ಥನೆ ಮಾಡಿ ಆಹಾರ ಸಿಗಲಿ ಅಂತ ಕೇಳ್ಕೊಂಡೆ, ಆ ಮಗುವಿಗೆ ಯಾರೋ ತನ್ನಿಷ್ಟ ಆಹಾರ ಕೊಟ್ಟು ಎಂಥ ಅದ್ಭುತ ಮಹಿಮೆ ರಾಯದು ಅಂತ. ರಾಯರ ಇಷ್ಟೇ ಮಹಿಮೆ ಇಲ್ಲ, ರಾಯರು ಕೃಷ್ಣರಾಯರ ಮಹಿಮೆ ಬಹಳ ದೊಡ್ಡದಿದೆ. ನಿರಂತರ ಬದುಕುವ ಆನೆಗಳಿಗೆ ಎಂದೂ ತಾಯಿ ಆಹಾರವನ್ನು ಕೊಡೋದೇ ಇಲ್ಲ. ಪ್ರತಿನಿತ್ಯದಲ್ಲಿ ಅದಕ್ಕೆ 2 ಬಾರಿಯೋ 3 ಬಾರಿಯೋ 10 ಬಾರಿಯೋ ಹೊಟ್ಟೆ ತುಂಬಬೇಕಲ್ಲ, ಅಷ್ಟೆಲ್ಲ ಬಾರಿ ಆಹಾರವನ್ನ ದೇವರೇ ನೀಡುತ್ತಾನೆ, ಯಾವ ತಂದೆ ತಾಯಿಗಳು ನೀಡೋದಿಲ್ಲ. ಹಾಗಾದ್ರೆ ಇಷ್ಟು ಅದ್ಭುತವಾದ ಸೃಷ್ಟಿಯನ್ನ ದೇವರು ನಿರಂತರವಾಗಿ ಮಾಡಬೇಕು. ಅದು ದೊಡ್ಡದು. ಒಂದು ದಿನ ಎಲ್ಲೋ ಒಂದು ನೀವು ಸೆಟ್ ಹಾಕಿದ್ರೆ ಬಹಳ ಚೆನ್ನಾಗಿತ್ತು ನೋಡ್ಲಿಕ್ಕೆ, ಅಲ್ಲಿ ಬಂದವರಿಗೆಲ್ಲ ಏನ್ ಬೇಕಾದೆಲ್ಲ ತಿನ್ಲಿಕ್ಕಿದೆ. ಎಷ್ಟು ದಿವಸ? ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ. ಆಮೇಲೆ ಬಂದ್ರೆ ಕಪಾಳ ಕೊಡ್ತಾರೆ, ಏನ್ ಸಿಗೋದಿಲ್ಲ. ಈಗ ಸತ್ತೋಗಿದ್ದೀವಿ, ಎಲ್ಲಿ ಬಂದು ನಡಿ ಎಲ್ಲಿ ತೋರಿಸ್ತಾರೆ. ಹಾಗಾದ್ರೆ ಒಂದು ದಿನದ ಇಚ್ಛಾ ಭೋಜನ ಅಲ್ಲ ಇದು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ತರಹದ ಜೀವರಾಶಿಗಳಿಗೆ ಬೇಕಾದ ಎಲ್ಲ ಇಚ್ಛಾ ಭೋಜನವನ್ನು ದೇವರು ಮಾಡಿಸ್ತಾ ಇದ್ದಾರೆ. ಇಂತಹ ಅದ್ಭುತವಾದ ಸೃಷ್ಟಿ ಅದು ಭಗವಂತನ ಸೃಷ್ಟಿ. ಹಾಗಾಗಿ ವೇದವ್ಯಾಸ ದೇವರು ಆ ಮಹಿಮೆಯಿಂದ ಎತ್ತಿ ತೋರಿಸ್ತಾರೆ ನಮಗೆ. ಜನ್ಮಾದ್ಯಸ್ಯ ಯತಃ, ಯಾವ ದೇವರಿಂದ ಜನ್ಮ ಹುಟ್ಟು ಆಯಿತು ಮುಗಿಯಿಲ್ಲ. ನೀವು ಆಸ್ಪತ್ರೆಯಲ್ಲಿ ನೋಡಿ, ಆಸ್ಪತ್ರೆಯಲ್ಲಿ ಇವತ್ತು ಎಷ್ಟು ತರಹದ ವೈದ್ಯರಿದ್ದಾರೆ ಅಂದ್ರೆ, ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ ಎಲ್ಲ ಇದ್ದಾರೆ. ಒಂದು ಮಗು ಸಿಸೇರಿಯನ್ ಮಾಡಿ ಅಥವಾ ನಾರ್ಮಲ್ ಆಗಿ ಪ್ರೋಸೆಸ್ ನಿಂದ ಹೊರಗೆ ಬರಬೇಕು ಅಂದ್ರೆ ಆ ಹೊರಗೆ ಬರುವುದಕ್ಕೆ ಮಾತ್ರ ಒಬ್ಬ ವೈದ್ಯ. ಹುಟ್ಟಿದ ಮಗು ನೋಡ್ಲಿಕ್ಕೆ ಅವನಿಗೆ ಗೊತ್ತಾಗುದಿಲ್ಲ. ಇವನು ಹೊರಗೆ ಇಟ್ಟು ಬಿಡ್ತಾನೆ. ಹೊರಗೆ ಬಂದು ಸ್ವಾಮಿ ನಮ್ಮ ಮಗು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಒಂದು 5 ನಿಮಿಷ ಪೀಡಿಯಾಟ್ರಿಕ್ ಬರ್ಬೇಕು. ಅವ್ರು ಬಂದು ನೋಡಿ ಆಮೇಲೆ ಕೃಷ್ಣಾರ್ಪಣ ಅಲ್ಲಿ ತನಕ ಹಾಗೆ ಇಟ್ಟಿರ್ಬೇಕು, ನಾವು ಹೇಗಿದೆ ಮಗು ಅಂತ. ಅವ್ರು ಬರೋದು 5 ನಿಮಿಷ ತನ. ಹಾಗಾದ್ರೆ ಒಬ್ಬ ವ್ಯಕ್ತಿ ಹುಟ್ಟಿಸಬಲ್ಲ, ಒಬ್ಬ ವ್ಯಕ್ತಿ ರಕ್ಷಿಸಬಲ್ಲ, ಒಬ್ಬ ವ್ಯಕ್ತಿ ಆಹಾರ ಕೊಡಬಲ್ಲ, ಒಬ್ಬ ವ್ಯಕ್ತಿ ನಮ್ಮನ್ನ ನೋಡಿಕೊಳ್ಳಬಲ್ಲ. ಆದರೆ ಎಲ್ಲವನ್ನೂ ಮಾಡುವ ಒಬ್ಬನೇ ವ್ಯಕ್ತಿ ಅಂದ್ರೆ ಅದು ದೇವರು ಮಾತ್ರ. ಹಾಗಾಗಿ ಭಗವಂತ ನಮ್ಮ ಮೇಲೆ ತೋರುವಂತಹ ಅನಂತ ಕರುಣೆ. ಇಷ್ಟೆಲ್ಲ ಮಾಡ್ತಾರಲ್ಲ ದೇವರು. ಏನ್ರಿ ನಾವು ಮಾಡಿದ್ವಿ ಬಿಡ್ರಿ, ನಮ್ಮ ಮಕ್ಕಳಿಗೆ ನಾವು ಆಹಾರ ಕೊಡೋದಿಲ್ವಾ? ನಾವು ಹುಟ್ಟಿಸಿದ್ದು ನಾವೇ, ಬಟ್ಟೆ ಕೊಟ್ಟಿದ್ದು ನಾವೇ, ಊಟ ಹಾಕಿದ್ದು ನಾವೇ. ಅವ್ನು ನಾಳೆ ಕೆಲಸ ಸಿಗದೆ ಅಲ್ಲಾಡ್ಲಿ ಅಂತ ಅಂದ್ರೆ ನಮ್ಮ ಪೆನ್ಷನ್ ಇದೆ, ಅವರು ಊಟ ಮಾಡ್ತಾರೆ ನಾವೇ. ಎಲ್ಲ ನಾವೇ ಮಾಡಿದ್ದೀವಲ್ಲ. ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ? ಅವ್ರು ಹಸಿವೆ ಆಗಿದೆ ಅಂತ ಕೇಳಿದೆ, ಊಟಕ್ಕೆ ಹಾಕಿದೆ. ನಿದ್ರೆ ಬರ್ತಾ ಇದೆ ಅಂತ ಕೇಳಿದ, ಮಲಗಿಸಿದೆ. ಇನ್ನೊಂದೇನೋ ಕೆಲಸ ಇಲ್ಲ, ಊಟಕ್ಕೆ ಹಾಕು ಅಂತ ಕೇಳಿದ, ದುಡ್ಡು ಕೊಟ್ಟೆ. ಮಾಡಿದ್ದೇವೆ. ಆದ್ರೆ ದೇವರಿಗೆ ನಾವು ಯಾವತ್ತಾದ್ರೂ ಇದೆಲ್ಲ ಅಪ್ಲಿಕೇಶನ್ ಹಾಕಿದ್ದೇವೆ? ಆಲೋಚನೆ ಮಾಡಿ. ನಾನು ಇನ್ನು ಮುಂದೆ ಅರ್ಧ ಗಂಟೆ ಶ್ವಾಸೋಚ್ಛ್ವಾಸಕ್ಕೆ ಒಂದು ಅಪ್ಲಿಕೇಶನ್, ಅದಾದ ಮೇಲೆ ಮುಂದಿನ ಅರ್ಧ ಗಂಟೆಗೆ ಮತ್ತೆ ನೀವೆಲ್ಲರೂ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕಿ ಪಡಿಬೇಕು ಅಂದ್ರೆ ಆ ಅಪ್ಲಿಕೇಶನ್ ಮತ್ತೆ ತಿರುಗಿ ಬರೋದ್ರಲ್ಲಿ ನಾವೆಲ್ಲ ಕೃಷ್ಣಾರ್ಪಣೆ ಹೋಗ್ತೀವಿ ಅಷ್ಟೇ. ಹಾಗಾದ್ರೆ ದೇವರು ನಮಗೆ ಎಲ್ಲವನ್ನ ನೀಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಾನು ಕೇಳದೇ ನೀಡ್ತಾ ಇದ್ದಾನೆ. ಕೇಳದೇ ನೀಡ್ತಾ ಇದ್ದಾನೆ ಅಷ್ಟೇ ಅಲ್ಲ, ಏನ್ ಕೇಳಬೇಕು ಅಂತ ಗೊತ್ತಿಲ್ಲದಿದ್ದರೂ ನೀಡ್ತಾ ಇದ್ದಾನೆ ನಮಗೆ. ನಮ್ಗೆ ಏನ್ ಗೊತ್ತಿದೆ ಹೇಳಿ? ಏನ್ ಬೇಕು ಅಂತ ಗೊತ್ತೇ ಇಲ್ಲ ನಮಗೆ. ಏನ್ ತಿಂದ್ರೆ ನಾನು ಚೆನ್ನಾಗಿರ್ತೇನೆ ಗೊತ್ತಿಲ್ಲ. ನನಗೆ ತುಂಬಾ ಹೊಟ್ಟೆ ನೋವು ಆದ್ಮೇಲೆ ಗೊತ್ತಾಗುತ್ತೆ ನಾನು ಬೆಳಗ್ಗೆ ಹಾಕಿ ತಿನ್ಬಾರ್ದಾಗಿತ್ತು. ಆದ್ರೆ ತಿನ್ನೋವಾಗ ಗೊತ್ತಿಲ್ಲ ನಾನು ತಿಂದ್ರೆ ಏನಾಗುತ್ತೆ ಅಂತ. ನನಗೆ ಯಾವ್ದು ರುಚಿಸಂತೆ ಗೊತ್ತಿಲ್ಲ, ಯಾವುದು ನನಗೆ ಅಪಥ್ಯ ಗೊತ್ತಿಲ್ಲ, ಯಾವುದು ಪಥ್ಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ. ಹಾಗಾದ್ರೆ ನನ್ನ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡು ನಾನು ಬೇಡದಿದ್ದರೂ ನನಗೆ ನೀಡುವಂತಹ ತಂದೆ ತಾಯಿ ಇದ್ರೆ ಅವನು ದೇವರು ಮಾತ್ರ. ಹಾಗಾಗಿ ಆ ದೇವರ ಹೀಗೆ ನಾವು ಆಲೋಚನೆ ಮಾಡಿದಾಗ ಮೊದಲು ಬರುವಾಗ ನಮ್ಗೆ ಏನ್ ಅನಿಸ್ತಾ ಇರುತ್ತೆ, ಈ ನಾವು ಪ್ರವಚನಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಬೇಡೋ ಮುಂದಿನ್ರಿ. ಆಚಾರ ಬೇಜಾರು ಮಾಡ್ಕೋತಾರೆ ಕೆಲವರಿಗೆ,
ಟ್ರಸ್ಟಿಗಳು ಬೇಜಾರು ಮಾಡ್ಕೋತಾರೆ, ಕೆಲವರಿಗೆ ಬಂದಿಲ್ಲ ಅಂದ್ರೆ ಕೆಲವು ಸರಿ ಬೈದೇ ಬಿಡ್ತಾರೆ. ಪದ್ಮನಾಭ ಅವರಂತೂ ಆಚಾರ ಬಂದ್ಮೇಲೆ ನಾವು ಅಂದ್ರೆ ಅವಮಾನ ಮಾಡಿದಂಗೆ ಆಗಾದ ಮುಂಚೆ ಬನ್ನಿ ಬೈದೇ ಬಿಡ್ತಾರೆ ಪಾಪ ಅವರು. ಆ ಭಯಕ್ಕೆ ಅವರು ಬರ್ತಾರೆ. ಇಲ್ಲಿ ಯಾರು ಆಗಿರ್ಲಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಹಾಗೆಲ್ಲ ಇರುತ್ತೆ. ಆದರೆ ಈ ತರಹದ ದೇವರ ಉಪಕಾರವನ್ನ ನಾವು ಕೇಳಿದಾಗ, ಹಾಗಾದ್ರೆ ಇದು ಇನ್ನೊಬ್ಬರಿಗಾಗಿ ಭಾಗವತವನ್ನ ಕೇಳೋದಲ್ಲ, ಇಷ್ಟಂತ ಉಪಕಾರ ಮಾಡಿದ ದೇವರ ಕಥೆಯನ್ನ ಅಟ್ಲೀಸ್ಟ್ ನಾವು ಕೇಳದೇನಿದ್ರೆ ಎಂತಹ ಕೃತಜ್ಞರಾಗಿ ಬಿಡ್ತೇವೆ ಜೀವನದಲ್ಲಿ. ಅನೇಕ ಉಪಕಾರ ಮಾಡಿದ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ನಾವು ಕಾಯ್ತಿರ್ತೇವೆ. ಅವನಿಗೊಂದು ದಿವಸ ಕಷ್ಟ ಬಂದಾಗ ನಾವು ತಿರುಗಿ ಉಪಕಾರ ಮಾಡಿದರೆ ಅವನು ನೆನೆಸ್ತಾನೆ ಜೀವನ ಇರೋವರೆಗೆ. ಹಾಗೆ ದೇವರನ್ನು ಇಷ್ಟು ಉಪಕಾರ ಮಾಡಿದಾನಂದ್ರೆ ಆ ದೇವರಿಗೂ ಒಂದು ದಿವಸ ಕಷ್ಟ ಬರಲಿ, ನಾವು ಸಹಾಯ ಮಾಡಿಬಿಡೋಣ ಅಂತ ಅಲ್ಲಿಗಾಗತ್ತಾ? ದೇವರಿಗೆ ಕಷ್ಟವೇ ಬರೋದಿಲ್ಲ. ಅವನ ಆನಂದಪೂರ್ಣ ಗುಣಪೂರ್ಣ. ಹಾಗಾದ್ರೆ ಅವನಿಗೆ ಈ ತರಹದ ಉಪಕಾರವನ್ನ ಪ್ರತ್ಯುಪಕಾರವನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ದೇವರಿಗೆ. ಹಾಗಾದ್ರೆ ಏನ್ ಮಾಡಬಹುದು ಅಂದ್ರೆ ಅವನು ಏನು ಮಾಡಿದ್ದಾನೆ ಅನ್ನೋದನ್ನ ಶ್ರವಣ ಮಾಡಬಹುದೇ ಹೊರತಾಗಿ ಅವನಿಗೊಂದು ಪ್ರತ್ಯುಪಕಾರವನ್ನು ಮಾಡಿ ಅವನು ಮಾಡಿದ ಉಪಕಾರವನ್ನು ತೀರಿಸಿಕೊಳ್ತೇವೆ ಅಂದರೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಂತಹ ಅನಂತ ಉಪಕಾರವನ್ನು ಮಾಡಿದಂತಹ ದೇವರಿಗೆ ನಮಸ್ಕಾರ ಎಂಬುದಾಗಿ ಸತ್ಯಂ ಪರಂ ಧೀಮಹಿ, ಇಂತಹ ದೇವರನ್ನು ಧ್ಯಾನ ಮಾಡೋಣ ಎಂಬುದಾಗಿ ಮೊದಲಿಗೆ ಧ್ಯಾನವನ್ನು ಮಾಡಿ ನಂತರದಲ್ಲಿ ಆ ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ. ಧರ್ಮ ಪ್ರೋಚಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸದಾ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವಹೃದ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣ. ಈ ಭಾಗವತದ ವಿಷಯ ಏನು ಅಂತ ತಿಳಿದುಕೊಳ್ಬೇಕು. ಏನ್ ಕಂಟೆಂಟ್ ಇದರಲ್ಲಿ, ಏನ್ ಹೇಳಿಕೊಂಡಿದ್ದಾರೆ ಅದನ್ನ ವೇದವ್ಯಾಸ ದೇವರು ಹೇಳ್ತಾರೆ. ಧರ್ಮ ಪ್ರೋಚ್ಚಿತ ಕೈತಃ, ವಿಶೇಷವಾದ ಧರ್ಮದ ಬಗ್ಗೆ ಹೇಳಲಿಕ್ಕೆ ಹೊರಟಿದೆ. ಇವತ್ತು ನಾವು ಧರ್ಮದ ಬಗ್ಗೆ ತಿಳಿಯಬೇಕಾದದ್ದು ಇವತ್ತು ಬಹಳ ಪ್ರಾಮುಖ್ಯತೆ ಇದೆ. ಮಕ್ಕಳಿಗೆಲ್ಲ ಏನಾಗುತ್ತೆ, ಸ್ವಲ್ಪ ಏಕಾದಶಿ ಮಾಡಿ ನೀವು ಇಲ್ಲ ಅಂದ್ರೆ ಪಾಪ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಬಯೋರಿದ್ದಾರೆ ಇವತ್ತು ಅನೇಕ ಜನ. ಯಾಕೆಂದ್ರೆ ನೀವು ಭಯಪಡಿಸ್ಬಿಡ್ತೀರಿ, ಭಯದಿಂದ ಧರ್ಮವನ್ನು ಮಾಡಿಸ್ತೀರಿ, ಸುಮ್ಮನೆ ಭಯಪಡಿಸ್ತೀರಿ ಮಕ್ಕಳಿಗೆ ನೀವು ಅಂತ. ನಿಜ ಭಯಪಡಿಸ್ಬೇಕು. ಆ ವಯಸ್ಸಿನಲ್ಲಿ ಅವರಿಗೆ ಲಾಜಿಕ್ ಅನ್ನ ಹೇಳಿ ನಾವು ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನಾವಿವತ್ತು ತತ್ವ ನಿರ್ಣಯದಲ್ಲಿ ಟೀಕಾಕರ್ತಾರು ಹೇಳುವಾಗ ಬಹಳ ಸುಂದರವಾಗಿ ಹೇಳ್ತಾರೆ. ಈ ಧರ್ಮ ಅಧರ್ಮ ಇದೆಲ್ಲ ಇದೆಯಲ್ಲ, ಇದರ ಲಾಭ ಏನು ಅಂತ. ಲಾಭ ಏನು? ಯಾಕೆ ಉಪವಾಸ ವನವಾಸ ಇದನ್ನೆಲ್ಲ ಮಾಡೋದು, ಧರ್ಮ ದಾನ ಅಧಿಕ ಮಾಸ ಅಪೂಪ ಕಟ್ಟೆ ಇದೆಲ್ಲ ಯಾಕೆ ಬೇಕು ಅಂತ. ಯಾಕೆಂದ್ರೆ ನಾವೆಲ್ಲ ಇವತ್ತು ಬದುಕಿದ್ದೇವೆ ಅಂದ್ರೆ ಧರ್ಮ ಇದ್ದದಕ್ಕೆ. ಏನು ಧರ್ಮ ಇದ್ದದಕ್ಕೆ? ಟೀಕಾಕರ್ತಾರು ಬಹಳ ಸುಂದರವಾಗಿ ಹೇಳ್ತಾರೆ. ನೀವು ಒಂದು ಬಾರಿ ಆಲೋಚನೆ ಮಾಡಿ, ಮೈನಸ್ ಧರ್ಮ, ಧರ್ಮ ಧರ್ಮ ಪುಣ್ಯ ಪಾಪ ಯಾವುದು ಜಗತ್ತಿನಲ್ಲಿ ಇಲ್ಲ ಅಂತ ಹೋಗ್ಬಿಡಿ. ಏನ್ ಬೇಕಾದ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು, ಯಾರಿಗೆ ಯಾವುದರ ನಿಯಮವೇ ಇಲ್ಲ ಅಂತ. ಆದ್ರೆ ಏನಾಗುತ್ತೆ ಅಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಡ್ಡಾಡ್ಲಿಕ್ಕೂ ಸಾಧ್ಯ ಇಲ್ಲ, ಊಟ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಯಾವುದೂ ಇಲ್ಲ. ಯಾಕೆ? ಟೀಕಾಕರ್ತಾರು ಬಹಳ ಸುಂದರವಾಗಿ ಹೇಳ್ತಾರೆ. ಒಂದು ಮತ ಇದೆ, ಧರ್ಮ ಧರ್ಮ ಪುಣ್ಯ ಪಾಪಗಳೇ ಇಲ್ಲ ಅಂತ ಹೇಳುವಂತಹ ಮತ ಇದೆ. ಅವರಿಗೆ ಟೀಕಾಕರ್ತಾರು ಹೇಳ್ತಾರೆ ಜಯತೀರ್ಥರು, ನೋಡಿ, ಒಂದು ವೇಳೆ ಮೈನಸ್ ಧರ್ಮ, ತಲೆಯಲ್ಲಿ ಕಲ್ಪನೆ ಮಾಡಿಕೊಳ್ಳಿ, ಧರ್ಮವೇ ಇಲ್ಲ, ನೀವು ಕೂತಿದ್ದೆ ಪ್ರವಚನಕ್ಕೆ, ಇಷ್ಟು ಆರಾಮಾಗಿ ಯಾರು ಆಗಾಮಿ ಹಿಂದೆ ನೋಡ್ತೇನೆ, ಯಾರಾದ್ರು ನೋಡೋದಿಲ್ಲ, ಸುಮ್ಮನೆ ನಾನು ನೋಡೋದು ಆ ಪ್ರವಚನ ಕೇಳ್ತಾ ಇದ್ದು. ಯಾಕೆ? ಹಿಂದಿದ್ದವರು ಹೊಡೆಯೋದಿಲ್ಲ ಅನ್ನೋ ಗ್ಯಾರಂಟಿ ಇದ್ದಿದ್ದೆ. ಹಿಂದೆ ಕೂತವರು ಹೊಡೆಯೋದಿಲ್ಲ ಅಂತ ಗ್ಯಾರಂಟಿ ಇದ್ದದ್ದಕ್ಕೆ ನೀವೆಲ್ಲ ಇಷ್ಟು ಆರಾಮಾಗಿ ಕೂತಿದ್ದೀರಿ. ಯಾಕೆ ಹೊಡೆಯೋದಿಲ್ಲ? ಪ್ರವಚನಕ್ಕೂ ಹೊಡೆಯೋದೇ ಪಾಪ, ಪ್ರವಚನ ಕೂತಾಗ ಹೊಡೆದ್ರೆ ಇನ್ನೇನ್ರಿ, ದೇವರು ಸುಮ್ಮನೆ ಬಿಡ್ತಾನೆ ನಮ್ಮನ್ನ. ಹೀಗಾಗಿ ನಾವು ಇಷ್ಟು ಆರಾಮಾಗಿದ್ದೇವೆ. ಅವ್ರು ಯಾರೋ ನಿಮ್ಗೆ ಪಟ್ ಅಂತ ಹೊಡೆದ್ರು ಹಿಂದೆ ಕೂತವ್ರು, ನೀವೇನಂತೀರಿ? ಏನ್ರಿ ಗೊತ್ತಾಗೋದಿಲ್ಲ, ನಾಚಿಕೆ ಇಲ್ವ ನಿಮ್ಗೆ? ಪುರಾಣ ಕೂತಾಗ ಹೀಗೆಲ್ಲ ಮಾಡ್ತಿರಲ್ವಾ, ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನ ಅಂತಂತೀರಿ ನೀವು. ಅವ್ರು ಏನಂತಾರೆ, ಪುಣ್ಯವೇ ಇಲ್ಲ ಈ ಜಗತ್ತಿನಲ್ಲಿ, ಯಾರಿಗೆ ಹೊಡೆದರೆ ಪುಣ್ಯ, ಯಾರಿಗೆ ಹೊಡೆದರೆ ಪಾಪ, ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಏನ ಪರಸ್ಪರ ಅಪಕಾರಾದಿನ ಅಪಕಾರಸ್ಯೈವ ಪ್ರಾಪ್ತೇ. ಟೀಕಾಕರ್ತಾರು ಹೇಳ್ತಾರೆ, ಎಲ್ಲಿಯವರೆಗೆ ಅಂದ್ರೆ ಅವ್ರು ಹೇಳ್ತಾರೆ, ಧರ್ಮವೇ ಇಲ್ಲ ಅಂತ ಒಬ್ಬ ಗುರು ಕೂತು ಶಿಷ್ಯನಿಗೆ ಪಾಠ ಹೇಳಿದಂತೆ. ಅವನೇನು ಮಾಡಿದ? ಎಲ್ಲ ಪಾಠ ಮುಗಿದ ಮೇಲೆ ಆ ಗುರುಗಳ ಮನೆಯಲ್ಲಿ ಅವರ ಮಗಳಿದ್ದರು, ಅವಳನ್ನ ಇವನು ಬಲಾತ್ಕಾರ ಮಾಡಿ ಬಂದ್ಬಿಟ್ಟ.
ಅವರು ಇಂಥ ಕೆಟ್ಟ ಕೆಲಸ ಮಾಡ್ತೀವೋ ಗುರುಪುತ್ರಿ ಏನಾಗುತ್ತೆ ಸ್ವಾಮಿ, ಪಾಪ ಬರುತ್ತೆ, ನೀವೇ ಇಷ್ಟೋ ತನಕ ಪಾಪ ಹೇಳಿದ್ರೆ ಪಾಪ ಬರೋದಿಲ್ಲ ಅಂತ ಅಂದ ಮೇಲೆ ಯಾರಿಗೆ ಯಾರು ಹೊಡೆದರೆ ಬಡದರೆ ಬೈದರೆ ಏನ್ ಪಾಪ ಪುಣ್ಯ ಇದೆ? ಹಾಗಾದ್ರೆ ನಾವು ತಿಳಿಯುವ ಅಂಶ ಏನು ತಿಳ್ಕೊಳ್ಳಿ, ನಾವು ಧರ್ಮ ಮಾಡುವುದರಿಂದ ನಮಗೆ ಮೋಕ್ಷವಾಗುತ್ತೆ, ದೇವರ ಅನುಗ್ರಹ ಆಗುತ್ತೆ, ಅದೆಲ್ಲ ಸೆಕೆಂಡರಿ ಬಿಟ್ಬಿಡಿ, ಅದು ಯಾವತ್ತೋ ದಿವಸ ಆಗಲಿಕ್ಕಿದೆ. ಆದರೆ ಇವತ್ತು ನಾವು ಧರ್ಮವನ್ನ ಇಟ್ಟುಕೊಂಡಿದ್ದರಿಂದ ಅಟ್ಲೀಸ್ಟ್ ಬದುಕಲಿಕ್ಕಾಗಿದೆ ನೋಡಿ. ಯಾರೋ ಅಲ್ಲಿ ಇಲ್ಲಿ ಗೋ ಹತ್ಯೆ ಮಾಡುತ್ತಾರೆ, ಬ್ರಾಹ್ಮಣರನ್ನು ಹೊಡೆದರು ಅಂತ ಕೇಳಿದ್ದಕ್ಕೆ ಇಷ್ಟು ದುಃಖ ಆಗುತ್ತೆ. ನಮ್ಮಲ್ಲೇ ಪರಸ್ಪರ ಇದು ಕಲಹ ಪ್ರಾರಂಭವಾದ ಗತಿ. ಹಾಗಾದ್ರೆ ಪ್ರೋಚ್ಚಿತ ಕೈತವ ಧರ್ಮ, ಧರ್ಮಾಚರಣೆಯನ್ನು ನಾವೆಲ್ಲರೂ ಮಾಡಬೇಕು. ಆ ಧರ್ಮವೇ ಭಾಗವತ ಪ್ರತಿಪಾದ್ಯವಾದ ವಿಷಯ. ಎಂತಹ ಧರ್ಮ? ಧರ್ಮ ಏನ್ ಧರ್ಮ ಮಾಡೋದ್ರಿ? ನಾನು ಸ್ವಲ್ಪ ಏನೋ ಅವ್ರು ಯಾರೋ ನೋಡ್ತಾ ಇದ್ರು, ನಾನು ಅವರು 33 ಅಪರೂಪ ಕೊಟ್ಟಿದ್ದಾರೆ, ನಾನು ಒಂದೇ ಕೊಟ್ಬಿಟ್ಟೆ ಅಂದ್ರೆ ಅವ್ರಿಗಿಂತ ಚೀಪ್ ಆಗ್ಬಿಡ್ತೀನಲ್ಲ. 36 ಕೊಡ್ಬೇಕು ಅಂತ ಹೇಳಿರೋದಿಲ್ಲ, ಇದು ಅವ್ರಿಗಿಂತ ಜಾಸ್ತಿ ಮಾಡಬೇಕು ಅನ್ನೋ ಹಠದೊಳಗೆ 36 ಕೊಟ್ಟಿದ್ದಾನೆ. ಹಾಗಾದ್ರೆ ಅದು ನಿಜವಾದ ಧರ್ಮ ಅಲ್ಲ, ಮೋಸದ ಧರ್ಮ. ಪ್ರೋಚ್ಚಿತ ಕೈತವ, ಮೋಸವಿಲ್ಲದ ಪ್ರಾಮಾಣಿಕವಾಗಿ ದೇವರು ನನ್ನ ಈ ಸತ್ಕರ್ಮದಿಂದ ಪ್ರೀತನಾಗಲಿ ಎನ್ನುವಂತಹ ಭಾವನೆಯಿಂದ ಮಾಡುವ ಧರ್ಮ ಇದೆಯಲ್ಲ, ಆ ಧರ್ಮವನ್ನು ಉಪದೇಶ ಮಾಡುವುದರ ಹೊರಟಿದೆ ಶ್ರೀಮದ್ ಭಾಗವತ. ಆದ್ದರಿಂದ ಧರ್ಮ ಪ್ರೋಚಿತ ಕೈತವ ಅತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ. ಬಹಳ ಸುಂದರವಾಗಿ ಈ ಭಾಗವತವನ್ನು ಕೇಳುವಾಗ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣ ಏನಪ್ಪ ಅಂದರೆ, ಜೀವನದಲ್ಲಿ ಮನುಷ್ಯ ನಾವು ಅಧಃಪತನವನ್ನು ಹೊಂದುತ್ತೇವೆ. ಕೆಲವು ಬಾರಿ ಲಾಸ್ ಆಗುತ್ತೆ, ಏನೇನೋ ದುಃಖ ಪಡ್ತಾನೆ, ಕಷ್ಟಪಡುವ ಪ್ರಸಂಗ ಬರುತ್ತೆ. ಯಾಕೆ ಆಗುತ್ತೆ ಗೊತ್ತಾ? ಅದಕ್ಕೆ ಏನು ಕಾರಣ ಅಲ್ಲ, ಪಕ್ಕದವನ ಉನ್ನತಿಯನ್ನ ನೋಡಿ ನಾನು ದುಃಖ ಪಟ್ಟಿದ್ದಕ್ಕೆ ದೇವರು ನನಗೆ ಆ ಔನ್ನತ್ಯವನ್ನು ಆ ಒಂದು ಅವನತಿಯನ್ನು ದೇವರು ನಮಗೆ ಕೊಡ್ತಾನೆ. ಭಾಗವತ ಹೇಳುತ್ತೆ, ಭಾಗವತವನ್ನ ಕೇಳುವುದರಲ್ಲಿ ನಮ್ಮೆಲ್ಲರಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣ ಏನು ಗೊತ್ತಾ? ಮಾತ್ಸರ್ಯ ರಹಿತತೆ. ಇನ್ನೊಬ್ಬರನ್ನ ನೋಡಿ ಮಾತ್ಸರ್ಯ ಪಡುವುದು ಬೇಡ. ದಾನ ಮಾಡುವುದು ತಪ್ಪಲ್ಲ. ಯಾವ 3 ರೂಪಾಯಿ ದಾನ ಮಾಡ್ತಾ ಇದ್ರು, ಏನ್ ಆನಂದರಿ 3 ರೂಪಾಯಿ ದಾನ ಮಾಡ್ತಾನೆ ಅಂದ್ರೆ ದೇವರು ಅವನಿಗೆ ಎಂಥ ಉದಾರ ಭಾವನೆಯನ್ನು ಕೊಟ್ಟಿದ್ದಾನೆ. ಅಂತಹ ಸೌಭಾಗ್ಯವನ್ನು ನನಗೂ ಕೊಡ್ಲಿ, 1000 ರೂಪಾಯಿ ದಾನ ಮಾಡುವ ಸೌಭಾಗ್ಯ ಕೊಡ್ಲಿ ಅಂತ ಬೇಡಿಕೊಳ್ಳೋಣ, ತಪ್ಪಲ್ಲ. ಅವನೇನ್ರಿ 100 ರೂಪಾಯಿ ಕೊಡ್ತಾನೆ, ಅವನಿಗೆಲ್ಲ ಹುಡ್ಕೋತ ಹೋಗೋದು. ಅವ್ನು 100 ರೂಪಾಯಿ ಎಲ್ಲಿಂದ ತಂದ? ಅವನಿಗೆ ತಿಂಗಳ ಇರೋದೇ 20 ರೂಪಾಯಿ ಪಗಾರ ರೀ, ಅವನಿಗೆ 100 ರೂಪಾಯಿ ತರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವುದೋ ತಲೆ ಹೊಡೆದಿರ್ಬೇಕು, ಅವ್ನು ಏನೋ ಮಾಡಬೇಕು, ಅದ್ರ ಬಗ್ಗೆ ಶುರು ಮಾಡ್ತಾನೆ. ಶುರು ಮಾಡಿ ತಾನು ಮಾಡುವ 20 ರೂಪಾಯಿಯ ದಾನವನ್ನು ಬಿಟ್ಟು ಬಿಡ್ತಾನೆ. ಹಾಗಾಗಿ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಈ ಪ್ರಸಂಗದಲ್ಲಿ ಹೇಳ್ತಾರೆ, ಮಾತ್ಸರ್ಯ ಇರಬಾರದು ಅಂತ. ಮಾತ್ಸರ್ಯ ಇರಬಾರದು ಅಂದ್ರೆ ಮಾತ್ಸರ್ಯ ಇದ್ದರೆ ಏನಾಗುತ್ತೆ? ಶ್ರೀಮದಾಚಾರ್ಯರು ಹೇಳ್ತಾರೆ, ತಸ್ಯ ವಿಹೀಯತೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಯಾರಲ್ಲಿರುವ ಗುಣವನ್ನ ನೋಡಿ ನಾವು ಮಾತ್ಸರ್ಯ ಪಟ್ಟಿರ್ತೇವಲ್ಲ, ಒಬ್ಬರಲ್ಲಿ 100 ರೂಪಾಯಿ ದಾನ ಮಾಡುವ ಒಂದು ಗುಣ ಇದೆ. ಉದಾಹರಣೆ, ಅನ್ನದಾನ ಮಾಡುವಂತಹ ಗುಣ ಇದೆ. 10 ಜನರಿಗೆ ಪ್ರತಿನಿತ್ಯದಲ್ಲಿ ಒಬ್ಬ ಅನ್ನದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ನನಗಷ್ಟು ಆಗುದಿಲ್ಲ, ಒಬ್ಬರಿಗೆ ಅನ್ನದಾನ ಮಾಡಬೇಕು. ದೇವರು ನನಗೆ ಅಂತಹ ಸೌಭಾಗ್ಯವನ್ನು ಕೊಡಲಿ ಬೇಡಿಕೊಂಡ್ರೆ ತಪ್ಪಲ್ಲ. ಅವರು ಮಾಡುವ 10 ಜನರ ಅನ್ನದಾನವನ್ನು ನೋಡಿ ನಾನು ಆಶ್ಚರ್ಯ ಪಟ್ಟರೆ ಏನಾಗುತ್ತೆ? ನಾನು ಮಾಡುವ ಒಬ್ಬನ ಅನ್ನದಾನದ ಸೌಭಾಗ್ಯವನ್ನು ದೇವರು ಕಿತ್ತುಕೊಳ್ತಾನೆ. ತಸ್ಯ ವಿಹೀಯತೆ. ಅವರು ಮಾಡುವ ಆ ಒಂದು ಸತ್ಕರ್ಮ ಹಾಳಾಗಿ ಹೋಗುತ್ತೆ. ನಾನು ಆಶ್ಚರ್ಯ ಪಟ್ಟಿದ್ದಕ್ಕೆ ಅವನಿಗೇನು ಲಾಸ್ ಆಗಲಿಲ್ಲ, ಅವನು ಮಾಡುವ ಕರ್ಮ ಮಾಡ್ತಾನೆ ಇದ್ದಾನೆ. ಆದರೆ ಸಜ್ಜನರ ಲಕ್ಷಣ, ನಮ್ಮೆಲ್ಲರಲ್ಲಿ ಆ ದೋಷ ಇದೆ. ಪ್ರವಚನ ಹೇಳ್ತಾ ಇದ್ದೀನಿ ಅಂತ ಮಾತ್ರ ನನಗೇನು ಆ ದೋಷ ಇಲ್ಲದೆ ನಿಮ್ಗೆ ಹೇಳ್ತಾ ಇಲ್ಲ. ಆದರೆ ನಾವು ನೀವೆಲ್ಲ ಕಲಿಯಬೇಕಾದಂತಹ ಭಾಗವತವನ್ನು ಓದುವುದರಲ್ಲಿ ನಾವು ಕಲಿಯಬೇಕಾದ ಮೊದಲ ಗುಣ ಏನು ಅಂದ್ರೆ ಮಾತ್ಸರ್ಯಹೀನತೆ. ಇನ್ನೊಬ್ಬರಲ್ಲಿರುವಂತಹ ಗುಣವನ್ನು ನೋಡಿ ಸಂತೋಷ ಪಡುವಂತಹ ಗುಣ ಇದೆ. ಸುಭಾಷಿತಕಾರ ಹೇಳ್ತಾನೆ, ಪರಗತ ಪರಮಾಣು ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಿ ವಿಕಸಂತಹ ಸಂಧಿ ಸಂತ ಕಿಯಂತಹ. ಇನ್ನೊಬ್ಬರಲ್ಲಿರುವ ಸಣ್ಣ ಗುಣವನ್ನು ದೊಡ್ಡದಾಗಿ ನೋಡುವಂತಹ ಸಜ್ಜನರು ಎಷ್ಟು ಜನ ಸಿಗ್ತಾರೆ ನಮಗೆ. ಅಂತಹ ಸಜ್ಜನಿಗೆ ಯಾರಲ್ಲಿ ಇದೆ ಅವನೇ ಭಾಗವತವನ್ನು ಓದುವುದಕ್ಕೆ ಅಧಿಕಾರಿ. ತಾಪತ್ರಯೋನ್ಮೂಲನಂ. ಇನ್ನ ಈ ಗ್ರಂಥವನ್ನು ನಮಗೆಲ್ಲ ಇದೊಂದು ಎಷ್ಟೇ ದೊಡ್ಡದಾಗಿರ್ಬೋದ್ರಿ, ನಮ್ಮ ಮನಸ್ಸೊಳಗೆ ಒಂದು ಇರುತ್ತೆ, ಏನು ಕೇಳೋದ್ರಿಂದ ನನಗೇನು ವಾಟ್ ಅದು ಬೇಕಲ್ಲ, ಆ ಪ್ರಶ್ನೆ ಉತ್ತರ ಸಿಗ್ಬೇಕು ನಮಗೆ. ಭಾಗವತ ತುಂಬಾ ಚೆನ್ನಾಗಿದೆ, ವೇದವ್ಯಾಸ ದೇವರು ಬಹಳ ದೊಡ್ಡವರು, ಎಲ್ಲಾ ಕಥೆ ಚೆನ್ನಾಗಿದೆ, ಎಲ್ಲ ಸರಿ.
ಕೊನೆ ಪಾಯಿಂಟ್ ಬಿಟ್ಬಿಟ್ಟಿದ್ದಾರೆ. ನೀವು ಓದೋದ್ರಿಂದ ನಮಗೇನು ಅದನ್ನು ಹೇಳಿ. ನಾವು ಗುರುವಾರ ತಪ್ಪದೇ ರಾಯರ ದರ್ಶನಕ್ಕೆ ಹೋಗ್ತೇವೆ. ಯಾಕೆ ಹೋಗ್ತೇವೆ? ಎರಡು ಪಂಗಡ. ಒಂದ ಹಿಂದೆ ದುಡ್ಡು ಕೊಟ್ಟಿದ್ದಕ್ಕೆ ಹೋಗ್ತೀವಿ, ಇಲ್ಲ ಮುಂದೆ ದುಡ್ಡು ಕೊಡಬೇಕು ಅನ್ನೋದಕ್ಕಾಗಿ ಹೋಗ್ತೀವಿ. ನಮಗೇನು ಬೇಡಪ್ಪ, ಪರಿಮಳ ಗ್ರಂಥವನ್ನು ಓದುವ ಸೌಭಾಗ್ಯ ಕೊಡಿರಾಯರೇ ಅಂತ ಗುರುವಾರ ಹೋಗೋರು ಎಷ್ಟು ಜನ ಹೇಳಿ ನೋಡೋಣ. ನಾವು ಯಾರು ಹೋಗೋದಿಲ್ಲ. ನಮ್ಗೆಲ್ಲರಿಗೆ ಒಂದು ಲಾಭದ ಅಂಶ ಇದ್ರೇನೆ ನಾವು ದೇವರ ಹತ್ತಿರ ಹೋಗೋದು. ಹೀಗಾಗಿ ಭಾಗವತ ಹೇಳುತ್ತೆ, ಈ ಭಾಗವತವನ್ನು ಶ್ರವಣ ಮಾಡುವುದರಿಂದ ನಮಗೆ ಸಿಗುವ ಲಾಭ ಏನು ಅಂದ್ರೆ ತಾಪತ್ರಯೋನ್ಮೂಲನಂ, ಸಾಂಸಾರಿಕವಾದ ಎಲ್ಲ ಕಷ್ಟಗಳ ಪರಿಹಾರ. ಸಂಸಾರವೇ ಪರಿಹಾರ ಆಗಬೇಕು ಅಂತ ಕೇಳೋದು ಬಹಳ ದೊಡ್ಡದ್ರಿ. ಎಲ್ಲರಿಗೂ ಸಂಸಾರ ಪರಿಹಾರ ಅಂದ್ರೆ ಭಾಗವತ ಹೇಳೋದು ಯಾರು ಕೇಳೋರು ಅಡ್ಡಿ ಇರ್ಬೇಕು ನಾವು ಸಂಸಾರದ ಬಗ್ಗೆ. ಹಾಗಾದ್ರೆ ಸಂಸಾರದಲ್ಲಿ ಇರೋಣ, ಆದರೆ ಆ ಸಂಸಾರ ನನ್ನ ಭಾಗವತ ಶ್ರವಣಕ್ಕೆ ವಿಘ್ನವಾಗಬಾರದು. ಅಂತಹ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕವಾದ ಎಲ್ಲ ತಾಪಗಳನ್ನು ಪರಿಹರಿಸುವ ಪವಿತ್ರವಾದ ಗ್ರಂಥ ಅದು ಶ್ರೀಮದ್ ಭಾಗವತ. ಅಂತಹ ಭಾಗವತವನ್ನ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ. ಸದ್ಯೋ ಹೃತ್ಯವಹೃತ್ಯತೇತ್ರ ಕೃತಿಭಿ ಶುಶ್ರೂಷುಭಿಸ್ತಕ್ಷಣ. ಈ ಭಾಗವತವನ್ನ ಯಾರು ಓದ್ತಾರೆ ಅಂಥವರಿಗೆ ತಕ್ಷಣದಲ್ಲಿ ಎಲ್ಲ ಪಾಪಗಳ ಪರಿಹಾರವಾಗಿ ಭಗವಂತನಲ್ಲಿ ವಿಶೇಷವಾದಂತಹ ಭಕ್ತಿ ಅದು ಹುಟ್ಟುತ್ತದೆ. ಅಂತಹ ಪವಿತ್ರವಾದ ಗ್ರಂಥ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಈ ಭಾಗವತವನ್ನ ಎಲ್ಲರೂ ಶ್ರವಣ ಮಾಡಬೇಕಂತ. ಎಂಥದ್ದು ಭಾಗವತ? ಸಾಮಾನ್ಯವಾಗಿ ಒಂದು ಪುಸ್ತಕವನ್ನು ನಾವು ತೆಗೆದುಕೊಳ್ಳುವಾಗ, ಯಾವುದೋ ಒಂದು ಕವನವೋ ಕಥೆಯೋ ತೆಗೆದುಕೊಳ್ಳುವಾಗ ಅದೇ ಪುಸ್ತಕಗಳನ್ನ 3 ಕವಿಗಳು ಬರೆದಿದ್ರು ಅಂದ್ರೆ ನಾವು ಹುಡುಕ್ತೇವೆ, ಈ 3 ಜನರಲ್ಲಿ ಯಾರು ತುಂಬಾ ಸತ್ಯಕ್ಕೆ ಹತ್ತಿರವಾದ ವಿಷಯಗಳನ್ನ ಬರೀತಾರೆ ಅಂತಹ ಪುಸ್ತಕವನ್ನು ತೆಗೆದುಕೊಳ್ಳಬೇಕು. ಹಾಗೆ ಭಾಗವತವನ್ನ ನಾವು ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ಭಾಗವತ ಎಂಥ ಗ್ರಂಥ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಲ್ಲ. ಅದನ್ನ ಹೇಳ್ತಾರೆ, ನಿಗಮ ಕಲ್ಪ ತರೋಹೋ. ವೇದವೆಂಬ ವೃಕ್ಷದಿಂದ ಬಂದಂತಹ ವೇದ ಇದು ಅಪೌರುಷೇಯ, ಯಾರು ರಚನೆ ಮಾಡಿದ್ರಲ್ಲ. ಹಾಗಾದ್ರೆ ಯಾರೂ ರಚನೆ ಮಾಡಿಲ್ಲ ಅಂದ ಮೇಲೆ ಯಾರ ದೋಷಗಳೂ ಅದರಲ್ಲಿ ಇಲ್ಲ ಅಂತ ಇಲ್ಲ. ಅಂತಹ ವೇದವೆಂಬ ವೃಕ್ಷದಿಂದ ಬಂದಂತಹ ಹಣ್ಣು ಅದು ಶ್ರೀಮದ್ ಭಾಗವತ. ಆ ಭಾಗವತ ಸಾಮಾನ್ಯವಾಗಿ ಒಂದು ಹಣ್ಣು ರುಚಿಯಾಗಬೇಕಾದ್ರೆ ಗಿಳಿ ಕಚ್ಚಿದರೆ ರುಚಿ. ಆ ಗಿಳಿ ಯಾರು ಅಂದ್ರೆ ಶುಕಾಚಾರವೇ ಗಿಳಿ. ಶುಕಾಚಾರವೆಂಬಂತಹ ಗಿಳಿ ಕಚ್ಚಿದಂತಹ ಹಣ್ಣು. ಈ ಭಾಗವತವನ್ನ ಯಾಕೆ ಕೇಳಬೇಕು, ಎಲ್ಲಿವರೆಗೆ ಕೇಳಬೇಕು ಒಂದು ಪ್ರಶ್ನೆ ಇದೆ. ನಾವು ಹುಟ್ಟಿದಾಗಿನಿಂದ ಭಾಗವತ್ ಸಪ್ತಾಹ ಪೌಷ್ಠಪದಿ, ಭಾಗವತ್ ಸಪ್ತಾಹ ಪೌಷ್ಠಪದಿ, ಅವರಿವರು ಮನೆ ನಮಗೆ ಬೇಕಾಗಲಿ ಬೇಡಾಗಲಿ, ನಾವು ಮಾಡಿದಾಗ ಅವ್ರು ಬಂದಾಗ ಸಂಕಟ ಅವ್ರ ಮನೆಗೆ ನಾವು ಹೋಗ್ಬೇಕಾಗ್ತದೆ. 7 ದಿವಸ ಇಲ್ಲ ಅಂದ್ರೆ ಅವರು ಅವ್ರಿಗೆ ನಾವು ಹೋಗಿದ್ವಿ ಅವ್ರು ಬರಲಿಲ್ಲ ಅಂತಾರೆ, ನಮ್ಮ ಮಠದಾಗ ಮಾಡಿದಾಗ ಇವ್ರು ಬರಲಿಲ್ಲ ಅಂತಾರೆ. ಹಾಗಾಗಿ ಎಷ್ಟು ಬಾರಿ ಭಾಗವತವನ್ನ ಕೇಳುತ್ತೆ. ಭಾಗವತದ ಸೌಂದರ್ಯ ಎಷ್ಟು ಬಾರಿ ಕೇಳಿದ್ರು ಬೇಜಾರೇ ಅನಿಸೋದಿಲ್ಲ, ಸಸ್ಪೆನ್ಸು ಕಡಿಮೆ ಆಗೋದಿಲ್ಲ. ನಾನು ಅರ್ಧಕ್ಕೆ ನಾಳೆ ಸಪ್ತಮಸ್ಕಂದ ಇಳಿಸಿದೆ ಅಂದ್ರೆ ಅಯ್ಯೋ ಯಾವಾಗ ನಾನು ನರಸಿಂಹದೇವರು ಪ್ರಾದುರ್ಭಾವ ಆಗುತ್ತೆ, ಆ ಕಂಬ ಅದೇ ಕಂಬನೇ ಪ್ರತಿ ಬಾರಿ ಹೊಡೆಯುತ್ತೆ ನಾವು ಕೇಳಿದಾಗ. ಆದರೆ ಅದೊಂದು ಹೊಸತನ ಇರುತ್ತೆ. ಅದು ಭಾಗವತ ಹೇಳುತ್ತೆ. ಯಾಕೆ ಅಂದ್ರೆ ಮುಹುರಹೋ ರಸಿಕಾಃ ರಸಮಾಲಯ. ಎಷ್ಟು ದಿನ ಕೇಳಬೇಕು ಭಾಗವತವನ್ನ? ನಾವು ಈ ಜನ್ಮದಲ್ಲಿ 40-50 ವರ್ಷದೊಳಗೆ ನೀವೆಲ್ಲ ಅನುಭವಿಗಳಾದ್ದರಿಂದ 20 ಸತ್ಯನೋ 30 ಸತ್ಯನೋ 50 ಸತ್ಯನೋ ಕೇಳಿರಬಹುದು. ನಮ್ಗೆ ಇದೇ ತುಂಬಾ ಜಾಸ್ತಿ ಅನಿಸ್ತಾ ಇದೆ. ನಾನು ಇಷ್ಟು ಸರಿ ಕೇಳ್ಬಿಟ್ಟ ಭಾಗವತ ಹೇಳಿರಾದ್ರೆ ಏನ್ ಮಾಡೋದು ಅಂತ. ಆದರೆ ಎಲ್ಲಿಯವರೆಗೆ ಕೇಳಬೇಕು? ಆಲಯಂ. ಭಾಗವತ ಹೇಳುತ್ತೆ ಲಿಂಗ ದೇಹದ ಭಂಗ ಆಗುವವರೆಗೆ ಭಾಗವತವನ್ನು ಕೇಳಬೇಕು. 1 ವರ್ಷ ಅಲ್ಲ, 1 ಜನ್ಮ ಅಲ್ಲ, ಅನೇಕ ಜನ್ಮಗಳು ಸಾಧನೆ ಮಾಡಿ ಮಾಡಿ ಪುಣ್ಯ ಮಾಡಿ ಮಾಡಿ ಒಂದು ದಿನ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗುವಾಗ ನಮ್ಮ ಲಿಂಗ ದೇಹದ ಭಂಗವಾಗುತ್ತಲ್ಲ, ಆ ಕ್ಷಣದವರೆಗೆ ಭಾಗವತವನ್ನ ಕೇಳಿ. ಅಷ್ಟು ದಿನ ಕೇಳಿದ್ರು ನಾವು ಅವತ್ತೇ ಕೇಳಿದ ಭಾಗವತ ಅಂತ ಅನಿಸೋದೇ ಇದೆ. ಅದೇ ಭಾಗವತದ ಸ್ವಾರಸ್ಯ. ಆದ್ದರಿಂದ ಅಂತಹ ಪವಿತ್ರವಾದ ಗ್ರಂಥ ಅದು ಭಾಗವತ. ಒಂದು ಬಾರಿ ನೈಮಿಷಾರಣ್ಯ ಎಂಬ ಪವಿತ್ರವಾದ ಕ್ಷೇತ್ರದಲ್ಲಿ, ನೈಮಿಷಾರಣ್ಯ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಅದು ಅನೇಕ ವ್ಯಾಖ್ಯಾನಕಾರರು ಬರೀತಾರೆ, ಒಂದೇ ಒಂದು ನಿಮಿಷದಲ್ಲಿ ಅಸುರರನ್ನ ಭಗವಂತ ಸಂಹಾರ ಮಾಡಿದ ಕ್ಷೇತ್ರ. ಆದ್ದರಿಂದ ನೈಮಿಷ ಕ್ಷೇತ್ರ. ನೇಮಿ ಅಂದ್ರೆ ಪರಮಾತ್ಮನ ಚಕ್ರ, ರಥದ ಚಕ್ರ ಆ ಕ್ಷೇತ್ರದಲ್ಲಿ ಬಂದಂತೆ ಇವತ್ತಿಗೂ ಅಲ್ಲಿ ಚಕ್ರತೀರ್ಥ ಅಂತ ಸ್ನಾನವನ್ನು ಮಾಡ್ತಾರೆ. ಹೀಗಾಗಿ ಅದು
ನೈಮಿಷ ಕ್ಷೇತ್ರ ಅಂತ ಅನೀಶ ಕ್ಷೇತ್ರ ಎಂಬುದಾಗಿ ಕರೀತಾರೆ. ಅಂತಹ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕಾದಿ ಮಹರ್ಷಿಗಳು ಒಂದು ದೊಡ್ಡ ಜ್ಞಾನ ಸತ್ರವನ್ನು ಮಾಡ್ತಾ ಇದ್ದಾರೆ. ಆ ಜ್ಞಾನ ಸತ್ರಕ್ಕೆ ಸೂತ ಪುರಾಣಿಕರು ಆಗಮಿಸಿದಾಗ ಅವರನ್ನ ನಮಸ್ಕರಿಸಿ ಗೌರವಿಸಿ ಆಸನವನ್ನು ನೀಡಿ ಸೂತಾಚಾರ್ಯರನ್ನ ಪ್ರಶ್ನೆ ಮಾಡ್ತಾರೆ. ಸ್ವಾಮಿ, ತಾವು ಸಾಕ್ಷಾತ್ ಶುಕಾಚಾರ್ಯರಿಂದ ಎಲ್ಲ ತತ್ವಗಳನ್ನ ಕೇಳಿದವರು. ಅವರು ಇಮಿಡಿಯೇಟ್ ವೇದವ್ಯಾಸ ದೇವರು, ಶುಕಾಚಾರ್ಯರು, ನೆಕ್ಸ್ಟ್ ಸೂತಾಚಾರ್ಯರು. ಏನು ಶುದ್ಧವಾದ ಪಾಠ ಸಿಕ್ಕಿರ್ಬೇಕು ಆಲೋಚನೆ ಮಾಡಿ. ನಾವು ಯಾರೋ ಏನೋ ಗೊತ್ತಿಲ್ಲದೆ ಇದ್ದವರು ನಾವು ಭಾಗವತ ಓದಿದ್ವಿ ಅಂದ್ರೆ ಏನೇನು ಪ್ರಿಂಟ್ ಮಿಸ್ಟೇಕ್ ಇರುತ್ತೆ ಅದಕ್ಕೇನೋ ಅಂತ ಮುದ್ರಾ ರಾಕ್ಷಸ ಅಂತ ಕರೀತಾರೆ. ಮುದ್ರಾ ರಾಕ್ಷಸ ಅಂತ ಒಂದು ನಾಟಕ ಇದೆ, ಅದಲ್ಲ. ಮುದ್ರಾ ರಾಕ್ಷಸ ಅಂದ್ರೆ ಮುದ್ರಣ ರಾಕ್ಷಸ. ಪ್ರಿಂಟಿಂಗ್ ಅಲ್ಲಿ ಏನೇನು ತಪ್ಪಾಗಿರುತ್ತೆ ಹಾಗೆಯೇ ಓದ್ತಾ ಹೋಗ್ಬಿಡ್ತೇವೆ, ಯಾಕಂದ್ರೆ ಗೊತ್ತೇ ಇಲ್ಲ ನಮಗೆ. ಆದ್ರೆ ಸೂತರು ಕೇಳಿದ ಭಾಗವತ ಎಷ್ಟು ಶುದ್ಧ ಅಂದ್ರೆ ರಚನೆ ಮಾಡಿದ ವೇದವ್ಯಾಸ ದೇವರು, ನೆಕ್ಸ್ಟ್ ಶುಕಾಚಾರ್ಯರು, ನೆಕ್ಸ್ಟ್ ಸೂತಾಚಾರ್ಯರು, ಓದೋದಕ್ಕೆ ಅಂತಹ ಪವಿತ್ರವಾದ ಗ್ರಂಥಗಳನ್ನ ನೀವೆಲ್ಲ ಶುಕಾಚಾರ್ಯರ ಮುಖದಿಂದ ಕೇಳಿದ್ದೀರಿ. ನಮಗೆ ಭಾಗವತವನ್ನು ಶ್ರವಣ ಮಾಡಬೇಕು ಎನ್ನುವಂತಹ ಔತ್ಕಂಠ್ಯ ಇದೆ, ತುಂಬಾ ಕುತೂಹಲ ಇದೆ. ಹೀಗಾಗಿ ನಮಗೆ ಭಾಗವತದ ಉಪದೇಶವನ್ನು ತಾವು ಮಾಡಬೇಕು ಅಂತ 6 ಪ್ರಶ್ನೆಗಳನ್ನ ಆ ಶೌನಕರು ಮಾಡುತ್ತಾರೆ. 6 ಪ್ರಶ್ನೆಗಳಿಗೆ ಕೊಟ್ಟ ಉತ್ತರವೇ 12 ಸ್ಕಂದಗಳ ಶ್ರೀಮದ್ ಭಾಗವತ. 6 ಪ್ರಶ್ನೆಗಳನ್ನು ಮಾಡ್ತಾರೆ. ನೀವು ಅದನ್ನು ವಿಭಾಗ ಮಾಡ್ಕೊಳ್ಳೋದಾದ್ರೆ ಒಂದು ಪ್ರಶ್ನೆ 2 ಸ್ಕಂದ ಅಂತ ತಿಳ್ಕೊಂಡ್ರೆ 6 ಪ್ರಶ್ನೆಗಳಿಗೆ 12 ಸ್ಕಂದಗಳ ಶ್ರೀಮದ್ ಭಾಗವತ ಅದು ಅದ್ಭುತವಾದ ಉತ್ತರವನ್ನು ನೀಡುತ್ತೆ. ಮೊದಲನೇ ಪ್ರಶ್ನೆ, ಪುಂಸಾಂ ಏಕಾಂತತ ಶ್ರೇಯ ತನ್ನ ಶ್ರಮಿಸಿತು ಅರ್ಹತ. ಭಗವನ್ ಒಬ್ಬ ಜೀವರಾಶಿಗೆ, ಸಾಧಕನಿಗೆ ಶ್ರೇಯಸ್ಸು ಯಾವುದರಿಂದ ಸಿಗತ್ತೆ? ನಾವೆಲ್ಲ ಇವತ್ತು ತುಂಬಾ ಬಿಸಿ. ಯಾವ ವ್ಯಕ್ತಿ ಅಂತ ಕೇಳಿದ್ರು ಸ್ವಲ್ಪ ನನ್ನ ಡ್ರಾಪ್ ಮಾಡ್ತೀಯಪ್ಪ, ನಾನು ತುಂಬಾ ಏನು ಕೆಲಸ ಅಂತೂ ಬಿಸಿ. ಎಲ್ಲರೂ ನಮ್ಮ ಜೀವನದಲ್ಲಿ ಬಿಸಿ ಇದ್ದೇವೆ. ಆದರೆ ಆ ಬಿಸಿಯ ಫಲ ಏನು ಕೊನೆಗೆ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮಪ್ಪ ಶ್ರಮ ಪಡ್ತಿದ್ರು, ನಾವು ಶ್ರಮ ಪಡ್ತೀವಿ, ನಮ್ಮ ಮಕ್ಕಳು ಶ್ರಮ ಪಡ್ತಾರೆ. ತುಂಬಾ ಹಲವು ಶ್ರಮ ಪಡ್ತಿರ್ತಾನೆ ಅವನು. ಯಾಕೆಂದ್ರೆ ಮಕ್ಕಳು ಸುಖವಾಗಿರಲಿ. ಆದ್ರೆ ಮಗ ಒಂದ್ ದಿವಸ ಮನೆಯೊಳಗಿದ್ರೆ ಏನ್ರಿ 4 ದಿವಸ ಕೆಲಸ ಸಿಕ್ಕಿಲ್ಲ, ಅವನು ಕೆಲಸ ಇದ್ರು ನೋಡ್ರಿ ಅಂತ ಅವರಪ್ಪ ಇವನಿಗಾಗಿ ಶ್ರಮ ಪಟ್ಟ, ಇವನು ಮಕ್ಕಳಿಗಾಗಿ ಶ್ರಮ ಪಡ್ತಾನೆ, ಮಗ ಅವರ ಮಕ್ಕಳಿಗಾಗಿ ಶ್ರಮ ಪಡ್ತಾನೆ. ಈ ಇಡೀ ಪರಂಪರೆಯಲ್ಲಿ ಯಾರು ಸುಖವಾಗಿದ್ದಾರ ಅಂತ ಕೇಳಿದ್ರೆ ಯಾರು ಸುಖವಾಗಿಲ್ಲ. ಹಾಗಾದ್ರೆ ನಿಜವಾದ ಶ್ರೇಯಸ್ಸು ಯಾವುದು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಶ್ರೇಯಸ್ಸಿಗೆ ಶ್ರೇಯಸ್ಸು ಯಾವುದು, ಆ ಶ್ರೇಯಸ್ಸಿಗೆ ಸಾಧನ ಯಾವುದು, ಇದನ್ನು ನಮಗೆ ತಿಳಿಸಿಕೊಡಿ ಅಂತ ಮೊದಲ ಪ್ರಶ್ನೆಯನ್ನ ಮಾಡ್ತಾರೆ. ಅದಾದ ಮೇಲೆ ಕೃಷ್ಣ ಪರಮಾತ್ಮ ವಸುದೇವ ದೇವಕಿಯರಲ್ಲಿ ಅವತಾರ ಮಾಡಿದ ಆ ಕಥೆಯನ್ನು ತಿಳಿಸಿಕೊಡಿ, ಅದೆಲ್ಲ ವಿಸ್ತಾರವಾದ ಕಥೆಯನ್ನು ತಿಳಿಸಿಕೊಡಿ. ಭಗವಂತ ಅನೇಕ ರೂಪಗಳನ್ನು ತಾಳ್ತಾನೆ. ನಮಗಾಗಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ದತ್ತಾತ್ರೇಯ, ಕಪಿಲ, ಧನ್ವಂತರಿ ಅನೇಕ ರೂಪಗಳನ್ನು ತಾಳ್ತಾನೆ. ಒಂದು ಸಣ್ಣ ಕೆಲಸವನ್ನ ನಾನು ಮಾಡಬೇಕಾದ್ರೆ ಅದರ ಹಿಂದೆ ನನಗೊಂದು ಪ್ರಯೋಜನ ಇರುತ್ತೆ. ಯಾವ ಬೈತಾ ಇದ್ರು, ತಾಯಿ ತಾಯಿ ಮಲ್ಕೊಂಡಿದ್ದಂತೆ ಆ ಮಗ ಬಂದು ಕೇಳಿದ, ಹಸಿವೆ ಆಗ್ತಾ ಇದೆ, ರಾತ್ರಿ ಆಗಿದೆ, ಊಟಕ್ಕೆ ಹಾಕು ಅಂತ ಕೇಳಿದ್ರೆ ಆಕೆ ಅಂದಂತೆ, ನಾ ಬೆಳಗ್ಗೆ ಮಾತ್ರೆ ಕೇಳಿದ್ರೆ ನಾನು ತಂದ್ಕೊಂಡಿಲ್ಲ, ನಾ ಯಾಕೆ ಊಟಕ್ಕೆ ಹಾಕಿ ಹೋಗಂತ. ಅಂದ್ರೆ ತಾಯಿ ಮಗುವಿಗೆ ಬಡಿಸಬೇಕಾದರೂ ಒಂದು ಪ್ರಯೋಜನ ಇದೆ ನನ್ನ ಮಗ ಅನ್ನೋ ಕಾರಣಕ್ಕೆ. ಆದರೆ ಏನು ನಮ್ಮಿಂದ ಪ್ರತ್ಯುಪಕಾರ ಇಲ್ಲದಿದ್ದರೂ ನನಗಾಗಿ ಅನೇಕ ರೂಪಗಳನ್ನು ದೇವರು ತಾಳುತ್ತಾನೆ. ಇದು ದೇವರ ಕಾರುಣ್ಯ. ಆ ಅವತಾರಗಳ ಬಗ್ಗೆ ನಮಗೆ ವಿಸ್ತಾರವಾದ ಉಪದೇಶವನ್ನು ಮಾಡಿ ಅಂತ ಸೂತಾಚಾರ್ಯರು ಪ್ರಶ್ನೆಯನ್ನ ಮಾಡ್ತಾರೆ. ಆ ಕೃಷ್ಣನ ಇನ್ನೂ ವಿಸ್ತಾರವಾದ ಒಂದು ಸ್ಕಂದದಲ್ಲಿ ದೇವರ ಬಾಲಲೀಲೆಗಳನ್ನು ಹೇಳಬೇಕು, ಅದನ್ನ ಉಪದೇಶ ಮಾಡಿ ಕೊನೆಯದಾಗಿ ಕೃಷ್ಣ ಪರಮಾತ್ಮ ತಾನು ಭೂಮಿಯನ್ನ ಬಿಟ್ಟು ತೆರಳಿದ ಮೇಲೆ ಕಲಿಯುಗದ ಪ್ರಭಾವಗಳು ಹೇಗಿತ್ತು ನಾ ಪುರಾಣ ಹೇಳೋದು ಬೇಡ, ನಿಮ್ಮ ಮೈ ಕೊಟ್ಟರೆ ನೀವೇ ಹೇಳ್ತೀವಿ ಏನ್ ಹೇಳಿದೆ ಕಲಿಯುಗದ ಪ್ರಭಾವ ಅಂತ. ಸುಮ್ಮನೆ ಅದು ಶ್ಲೋಕದಲ್ಲಿ ಹೇಳಬೇಕು ಅನ್ನೋದು ನಾ ಹೇಳ್ಬೇಕಾದ್ರೆ. ಹಾಗಾಗಿ ಸ್ವಾಂಕಾಷ್ಠ ಮಧುನೋಪೇತೆ ಧರ್ಮ ಕಂ ಶರಣಂ ಗತಃ. ದೇವರು ಭೂಮಿಯನ್ನು ಬಿಟ್ಟು ತೆರಳಿದ ಮೇಲೆ ಆ ಕಲಿಯ ಪ್ರಭಾವದಿಂದ ಏನೇನೋ ಅಧರ್ಮಗಳಾಯಿತು, ಮತ್ತೆ ಕೃತಯುಗದಲ್ಲಿ ಧರ್ಮಗಳು ಯಾವ ರೀತಿ ಇರುತ್ತೆ, ಆ ಎಲ್ಲ ಯುಗಧರ್ಮಗಳ ಬಗ್ಗೆ ವಿಸ್ತಾರವಾದ ಉಪದೇಶವನ್ನು ಮಾಡಿ ಎಂಬುದಾಗಿ ಸೂತಾಚಾರ್ಯರು ಪ್ರಶ್ನೆಯನ್ನು ಮಾಡಿದಾಗ, ಶೌನಕರು ಪ್ರಶ್ನೆ ಮಾಡಿದಾಗ ಸೂತರು ತಮ್ಮ ಗುರುಗಳಿಗೆ, ವೇದವ್ಯಾಸ ದೇವರಿಗೆ ಎಲ್ಲರಿಗೆ ನಮಸ್ಕಾರವನ್ನು ಮಾಡಿ ಅದ್ಭುತವಾದ ಭಗವಂತನ ಮಹಿಮೆಗಳನ್ನ ಮುಂದೆ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನೆಲ್ಲ ಈಗ 7:45 ಆಯಿತು. ಆದ್ದರಿಂದ ನೀವೆಲ್ಲ 5:30ಕ್ಕೆ ಬಂದಿದ್ದೀರಿ.
ನನಗೊಂದು ಭಯ ಇದೆ, ಇನ್ನೂ 4 ದಿವಸ ನೀವೆಲ್ಲ ಬರಬೇಕು ಅನ್ನೋ ಭಯ ಇದ್ದದ್ದರಿಂದ ಇವತ್ತು ಇಷ್ಟಕ್ಕೆ ಇದರ ಮಂಗಲವನ್ನು ಮಾಡಿ ನಾಳೆಯಿಂದ 6:30ರಿಂದ ಸರಿಯಾಗಿ ಕೆಳಗೆ ಮಠದಲ್ಲಿ ಇವತ್ತು ಕಾರ್ಯಕ್ರಮ ಇದ್ದದ್ದರಿಂದ ಇಲ್ಲಿ ಮಾಡಿದೆ. ನಾಳೆಯಿಂದ ಅದು ಇನ್ನೂ ಬಿಟ್ಟಿದ್ದು, ನಾಳೆ ಸೇರದೆ ಸಾಲದೆ ಮತ್ತೆ ನೀವು ಇಲ್ಲಿ ಮಾಡಿಸೋದಾದ್ರೆ ಮಾಡಿಸಿ. ಆದರೆ ನಾಳೆಯಿಂದ ಪ್ರವಚನ ಅಂತೂ ರಾಯರ ಮುಂದೆ ಕೆಳಗೆ ಸನ್ನಿಧಾನದಲ್ಲಿ ನಡೆಯುತ್ತೆ ಮಠದಲ್ಲಿ. ಎಲ್ಲರೂ ಸರಿಯಾದ ಸಮಯಕ್ಕೆ 6:30ಕ್ಕೆ ಆಗಮಿಸಬೇಕು ಅಂತ ತಿಳಿಸ್ತಾ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಗೋಪಾಲ ಕೃಷ್ಣ ಭಗವಾನ್ ಕಿ, ವೇದವ್ಯಾಸ ಗುರು ಭಗವಾನ್ ಕಿ, ಶ್ರೀಮದಾನಂದ ತೀರ್ಥ ಗುರು ಮಹಾರಾಜ ಕಿ, राघवेंद्र तीर्थ गुरु महाराज की, श्री श्री सत्य प्रमोद तीर्थ महाराज की, श्री श्री सत्यात्म तीर्थ गुरु महाराज की। हरे